ದೇವಾಯ ಚಾಳಕಾಪುರವಾಸಿನೇ ಸಮಸ್ತ ಭಕ್ತ ಶರಣ್ಯಾಯ ಸಿದ್ಧಾರೂಢ ನಮೋಸ್ತುತೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಅಕಾರ ಕರುಣಾಶಾಲಿಗಳೂ ಆದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಶರಣೆಂದು ಸದ್ಗುರುಗಳ ಪಾದ ಪಂಕುರಕ್ಕೆ ಶಿರವಾಗಿ ಕನ್ನಡ ಮುಮುಕ್ಷುಗಳ ಕಲ್ಪತರುವಾದ ಶ್ರೀಮನ್ ನಿಜಗುಣ ಶ್ರೀಯೋಗಿಗಳ ಪವಿತ್ರ ಪಾವನ ಚರಣಗಳಿಗೆ ಪುರಮಟ್ಟು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಸತಿಯಳಾದ ಮೈತ್ರಾದೇವಿಯನ್ನು ಕುರಿತು ಯಾಜ್ಞವಲ್ಕ್ಯ ಮಹರ್ಷಿಗಳು ಸಚ್ಚಿದಾನಂದ ಘನ ಆ ಪರಬ್ರಹ್ಮದ ಜ್ಞಾನ ಮಾಡಿಕೊಡುವುದಕ್ಕಾಗಿ ವೇದಾಂತ ಶಾಸ್ತ್ರದಲ್ಲಿ ನಿರೂಪಿಸಿದಂತೆ ತತ್ವಜ್ಞೆ ಕಲ್ಪಿತ ಕ್ರಮ ಸತ್ಯದ ಜ್ಞಾನವನ್ನು ಮಾಡಿಕೊಡುವುದಕ್ಕಾಗಿ ಜೀವ ಜಗದಾದಿಗಳ ಕಲ್ಪನೆಯನ್ನು ಮಾಡಿ ಆ ಕಲ್ಪನೆಯನ್ನು ನೇತಿಗಳಿದು ಸಚ್ಚಿದಾನಂದ ಘನ ಪರಮಾತ್ಮನೇ ನೀನಿದ್ದಿ ಅಂತ ತತ್ವಮಸ್ಯಾದಿ ಮಹಾವಾಕ್ಯಗಳ ಅಭಿಪ್ರಾಯವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಥಮ ಸಂಧಿ ದ್ವಿತೀಯ ಸಂಧಿಗಳಲ್ಲಿ ಉಪಕ್ರಮ ಉಪಸಂಹಾರ ರೀತಿಯಿಂದ ಜಗತ್ತಿನ ಉತ್ಪತ್ತಿಯನ್ನು ಹೇಳಿ ಪುನಃ ಜಗತ್ತಿನ ನಾಶವನ್ನು ತಿಳಿಸಿದರು. ಯಾವ ಸಚ್ಚಿದಾನಂದ ಘನಸ್ವರೂಪದಲ್ಲಿ ಕಲ್ಪಿತವಾದ ಉತ್ಪನ್ನವಾದ ಪ್ರತೀತಿಯಾದ ತೋರುವ ಈ ಜಗತ್ತು ಆದಾವಂತೇಚಯನ್ನಾಸ್ತಿ ವರ್ತಮಾನೇ ತಥಾವ ಅನ್ನುವ ವೇದ ಶ್ರುತಿಗೆ ಅನುಸಾರವಾಗಿ ಅದು ಅಲ್ಲಿಯೇ ಇಲ್ಲದಂತಾಗುತ್ತದೆ ಅಂತ ಉಪಸಂಹಾರವನ್ನು ಮಾಡಿ ಈ ಜಗತ್ತಿನ ಉಪಕ್ರಮ ಉಪಸಂಹಾರಕ್ಕೆ ಆಧಾರ ಅಧಿಷ್ಠ ಅನುಭೂತವಾದ ಚೈತನ್ಯ ಪರಬ್ರಹ್ಮವೇ ನಿನ್ನ ಸ್ವರೂಪ, ಆ ಪ್ರತ್ಯೇಗಾತ್ಮನೇ ಪರಮಾತ್ಮ. ತತ್ವಮಸಿ ಎಂಬ ವಾಕ್ಯದ ಮಹತ್ವವನ್ನು ಹೇಳ್ತಾ ಆ ಆತ್ಮನಲ್ಲಿ ತೋರಿದ ಸಮಸ್ತ ಏನು ವಿಕಲ್ಪನೆಗಳು ಅದಾವ ಇವೆಲ್ಲ ಕೇವಲ ಪ್ರತೀತಿ ಅದ, ಭ್ರಾಂತಿ ಅದ, ಭ್ರಮ ಅದ ಅಂತ ನಿರೂಪಣೆಯನ್ನು ಮಾಡಿದರು. ಆದರೂ ಕೂಡ ಬಹು ಜನ್ಮದ ಸಂಸ್ಕಾರ, ಬಹುಜನ್ಮದ ಸಂಸ್ಕಾರ ಈ ಜೀವನ ಮೇಲೆ ಇರುವುದರಿಂದ ತಿಳಿದ್ರೂ ಪುನಃ ಪುನಃ ಅದು ನೆನಪಿಗೆ ಬರ್ತದೆ. ಸ್ವಾಭಾವಿಕ ಆ ದೇಹ ಅಥವಾ ದೇಹದಲ್ಲಿ ಆಗುವ ಸುಖ ದುಃಖಾದಿಗಳು ಸ್ವತಃ ಮನುಷ್ಯ ಅನುಭವ ಮಾಡ್ತಾನೆ. ಅಹಂ ಸುಖಿ ಅಹಂ ದುಃಖಿ ಅಂತ. ನಾನು ನನ್ನ ಶರೀರದಲ್ಲಿ ಸುಖಿಯಾಗಿದ್ದೀನಿ ದುಃಖಿಯಾಗಿದ್ದೀನಿ ಅಂತಕ್ಕಂಥ ಅನುಭವ ಎಲ್ಲರಿಗೂ ಇರುವುದರಿಂದ ಅನುಭವವನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಅಲ್ಲಗಳಕ್ಕೆ ಅನುಭವನೂ ಒಂದು ಪ್ರಮಾಣದ, ಹೆಂಗೆ 6 ಪ್ರಮಾಣದವ ಹಾಗೆ ಅನುಭವನೂ ಒಂದು ಪ್ರಮಾಣ. ಇದು ಸಮಸ್ತರ ಅನುಭವದ ಏನು ದೇಹ, ನಾನು ದೇಹದಲ್ಲಿ ಆಗುವಂಥ ಸುಖ ದುಃಖಗಳು ಮಾನಾಪಮಾನಗಳು ಇವೆಲ್ಲ ತನ್ನ ಮೇಲೆ ಏನಪ್ಪ ಅಂತ ಕೇಳಿದ್ರೆ ತಿಳಿದುಕೊಂಡು ಅಹಂ ಸುಖಿ ಅಹಂ ದುಃಖಿ ಅಂತ ಮನುಷ್ಯನ ಇದು ಅನುಭವ. ಪರಂತು ನೀವು ಹೇಳ್ತೀರಿ ಶರೀರನೂ ಇಲ್ಲ, ಇಲ್ಲಿ ಆಗುವ ಸುಖ ದುಃಖಗಳು ಇಲ್ಲ ಅಂತೀರಿ. ಇದು ಅನುಭವ ವಿರೋಧ ಅನ್ನಿಸ್ತದೆ. ಆದ್ದರಿಂದ ನಾನು ಸುಖ ದುಃಖಿ ಅಂತ ಹೀಗ ತಪ್ಪು ಕಲ್ಪನೆಯನ್ನು ಮಾಡಿದರೆ ಅದಕ್ಕೆ ಪತಿಯಾದ ಯಾಜ್ಞವಲ್ಕ್ಯ ಮಹರ್ಷಿಗಳು ಸತಿಗೆ ಅದನ್ನು ಹೇಳ್ತಾನೆ.
ಅನುಭವಗಳೆಲ್ಲವೂ ಸತ್ಯ ಇರಬೇಕು ಅಂತ ಏನು ಅರ್ಥ ಅಲ್ಲ. ಹಗ್ಗದಲ್ಲಿ ತೋರಿದ ಹಾವಿನ ಅನುಭವನೇ ಅದ. ಅನುಭವ ಇಲ್ಲ ಅಂದ್ರೆ ನಿವೃತ್ತಿ ಸಂಭವಿಸ್ತಿರಲಿಲ್ಲ. ಶುಕ್ತಿಯಲ್ಲಿ ತೋರಿದ ಬೆಳ್ಳಿಯ ಅನುಭವ ಅದ. ಅನುಭವ ಇಲ್ಲ ಅಂದ್ರೆ ಪ್ರವೃತ್ತಿ ಆಗ್ತಾ ಇರಲಿಲ್ಲ. ಪ್ರವೃತ್ತಿ ನಿವೃತ್ತಿಗಳಿಗೆ ಕಾರಣ ಸತ್ಯವಾದ ವಸ್ತು ಬೇಕು ಅಂತ ಏನು ಅರ್ಥ ಇಲ್ಲ. ಮಿಥ್ಯಾ ವಸ್ತುವನ್ನು ಕೂಡ ಮಿಥ್ಯಾ ಅನುಭವದಿಂದ ಪ್ರವೃತ್ತಿ ನಿವೃತ್ತಿಗಳು ಸಂಭವಿಸ್ತವೆ. ಸುಖ ದುಃಖನೂ ಸಂಭವಿಸ್ತವೆ. ಮಿಥ್ಯಾ ರಜತದ ಪ್ರತೀತಿಯಿಂದ ಸುಖ, ಆಮೇಲೆ ಮಿಥ್ಯಾ ಆಗಿರತಕ್ಕಂಥ ಸರ್ಪದ ಪ್ರತೀತಿಯಿಂದ ದುಃಖ, ಇವೆಲ್ಲ ಸಂಭವಿಸ್ತವೆ. ಅದಕ್ಕೆ ಅನುಭವ ಕಂಡದ್ದೆಲ್ಲ ನಾನೇ ಅಂದಿ ಅಂದರೆ ನೇತ್ರದ ರೂಪಾನುಭವ, ಶ್ರೋತ್ರದ ಶಬ್ದಾನುಭವ, ಆಮೇಲೆ ನಾಲಿಗೆಯ ರಸಾನುಭವ, ಮೂಗಿನಿಂದ ಗಂಧಾನುಭವ, ಚರ್ಮದಿಂದ ಸ್ಪರ್ಶಾನುಭವ, ಇವುಗಳ ಜೊತೆ ಮನಸ್ಸಿನಿಂದ ಆಗತಕ್ಕಂಥ ಅನುಭವ ಏನು? ಅಹಂ ಸುಖಿ, ಅಹಂ ದುಃಖಿ. ಇವೆಲ್ಲವೂ ಕೂಡ ನಿನಗೆ ಪ್ರತ್ಯಕ್ಷವಾಗಿ ತೋರಿದರೂ ಇವು ನಿನಗೆ ಸಂಬಂಧ ಇಲ್ಲ. ನೀನು ಇವೆಲ್ಲವುಗಳಿಗೆ ವಿಲಕ್ಷಣನಾಗಿ ಇದ್ದಿ ಅಂತ ಈ ಮಿಥ್ಯಾನುಭವವನ್ನು ನಿರೂಪಣೆ ಮಾಡ್ತಾರೆ. ಇದೇ ಸಂಧಿಯಲ್ಲಿ ಮುಂದೆ ಬರ್ತದೆ, ಇದು ಮಿಥ್ಯಾನುಭವ, ಇದು ಸತ್ಯಾನುಭವ ಎಂದು ವದವಿ ಬೋಧಿಪನೆ ಸದ್ಗುರು. ಜಗತ್ತಿನೊಳಗೆ ಅನುಭವ ಎರಡದವ, ಮಿಥ್ಯಾನು ಅನುಭವದ ಸತ್ಯನ ಅನುಭವ. ಮಿಥ್ಯಾನುಭವದಿಂದ ಜನ್ಮ ಮರಣ, ಸತ್ಯಾನುಭವದಿಂದ ಜನ್ಮ ಮರಣದ ನಿವೃತ್ತಿ. ಅದಕ್ಕೆ ಸತಿಗಳಾದ ಮೈತ್ರಾದೇವಿಯನ್ನು ಕುರಿತು ಯಾಜ್ಞವಲ್ಕ್ಯರು ಹೇಳ್ತಾರೆ, ನಿನಗೆ ಏನು ಅನುಭವ ಆಗ್ತದಲ್ಲ ಇದು ಸತ್ಯ ಅಂತ ಅಲ್ಲ. ಒಂದು ವೇಳೆ ಈ ಅನುಭವ ನಂದು ಅಂದಿ ಅಂದರೆ ನೀನು ಬಹಳ ಗದ್ದಲದಾಗ ಬೀಳ್ತಿ. ಏನು? ಸಕಲ ಅನುಭವಗಳಿಗೆ ನಾನೇ ಅಂತ ನಿನಗೆ ಅಭಿಮಾನ ಮಾಡಬೇಕಾದೀತು. ಯಾವುದು ಅಸಂಭವ ಅದ. ಅದನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಕಂಡುದೆಲ್ಲವನ್ನು ಉಂಡೆನೆಂದೆನಲ್ಲ, ಆತ್ಮವನು ಅಖಿಳವನ್ನು ಉಂಡಾತನು ಎನ್ನಬೇಕು. ಕಂಡುದೆಲ್ಲವನ್ನು, ಕಂಡು ಅಂದ್ರೇನು? ವಿಷಯಗಳ ಅನುಭವ. ಅನುಭವಕ್ಕೆ ಏನಂತಾರೆ ಅಂತ ಕೇಳಿದರೆ ಭೋಗ ಅಂತಾರೆ. ಸಮಸ್ತ ವಸ್ತುಗಳ ಏನಪ್ಪ ಅಂದ್ರೆ ರೂಪ ಅನುಭವ, ರೂಪ ಸುಖ, ಶಬ್ದ ಸುಖ, ಸ್ಪರ್ಶ ಸುಖ, ರಸದ ಸುಖ, ಇವೆಲ್ಲ ಸುಖ ಏನಪ್ಪ ಅಂದ್ರೆ ಅವು ನಿನಗಿಲ್ಲ. ಇಂದ್ರಿಯಗಳ ಸಂಬಂಧ ಅದಾವ, ಮನಕ್ಕದವ, ನೀನು ಅವುಗಳಿಗೆ ವಿಲಕ್ಷಣವಾಗಿದ್ದಿ. ನೀನಿದ್ದಿ ಮನಕ್ಕೆ ಮೀರಿದವನಿದ್ದಿ. ಮಾತು ಮನಗಳಿಂದ ತತ್ತ ಮೀರಿದ ನೀತಿ. ಈ ಶಬ್ದಾನುಭವ, ರಸಾನುಭವ, ಇವೆಲ್ಲ ಅನುಭವಗಳು ನಿನ್ನ ಮೇಲೆ ನೀ ಆರೋಪ ಮಾಡ್ತಾ ಇದ್ದಿ. ನಾನು ಶಬ್ದಭೋಗಿ, ರಸಭೋಗಿ, ಸ್ಪರ್ಶಭೋಗಿ. ಭೋಗ ಅಂತ ಎದಕ್ಕಂತಾರೆ? ಭೋಗ ಅಂತ ಎದಕ್ಕಂತಾರೆ? ಒಂದು ಶಬ್ದ ಬಿಟ್ಟು ಸುಖವು ಅಥವಾ ದುಃಖ. ಅನ್ಯತೆ ಯಾಕಂದ್ರೆ ಬರೀ ಸುಖ ಸಾಕ್ಷಾತ್ಕಾರಕ್ಕೆ ಅಂದಿಲ್ಲ, ಸುಖವು ಅಥವಾ ದುಃಖ. ಇವುಗಳು ಏನಪ್ಪ ಅಂದ್ರೆ ಅನುಭವಕ್ಕೆ ಏನಂತಾರೆ? ಭೋಗ ಅಂತಾರೆ. ಅದಕ್ಕೆ ನೀನು ಯಾವುದೇ ವಸ್ತುವನ್ನು ಕಂಡು ಅದರಿಂದ ನಿನಗೆ ಅನುಕೂಲ ಆಯಿತು ಅಂದ್ರೆ, ಸುಖ ಸಂವೇದನ ಆಯಿತು ಅಂದ್ರೆ ಅದು ಸುಖ ಅಂತೀವಿ. ವಿರುದ್ಧ ಸಂವೇದನ ಆಯಿತು ಅಂದ್ರೆ ದುಃಖ ಅಂತೀವಿ. ಅದು ಸುಖ ದುಃಖ ಏನದಪ್ಪ ಅಂತ ಕೇಳಿದ್ರೆ ಅವೊಂದು ಸಂವೇದನ ಅದಾವ. ಸುಖ ದುಃಖಗಳು ಹೆಂಗದಾವ ಶಾಸ್ತ್ರದಾಗ? ಅಜ್ಞಾತ ಸತ್ತಾನೋ ಏನು ಜ್ಞಾತ ಸತ್ತಾನೋ? ಸುಖ ದುಃಖಗಳು ಅಜ್ಞಾತ ಇರಂಗಿಲ್ಲ. ಈಗ ಇಲ್ಲಿ ರೂಪದ, ಇಲ್ಲಿ ಕಣ್ಣದ, ಆಮೇಲೆ ಇದ್ರ ಜ್ಞಾನಕ್ಕೆ. ಸುಖ ದುಃಖ ಹಂಗಲ್ಲ. ಸುಖ ಸುಖ ಜ್ಞಾನ ಏಕಕಾಲದಲ್ಲಿ ಉತ್ಪನ್ನ ಆಗ್ತವೆ.
ಜ್ಞಾನ ಸಹಿತ ಸುಖ, ಸುಖ ಸಹಿತ ಜ್ಞಾನ. ಅವಕ್ಕೇನಂತಾರೆ ಜ್ಞಾತ ಸತ್ತ ಅಂತ. ಇವೆಲ್ಲ ಅಜ್ಞಾತ ಸತ್ತ ಮೊದಲದವರ. ನಾ ತಿಳಿದಿದ್ದರೂ ಇದು ಅದ, ನಾನು ನೋಡದಿದ್ದರೂ ಇದು ಅದ. ಸುಖ ಹಂಗಲ್ಲ. ಸುಖ ಮೊದಲು ಹುಡ್ತದ, ಅದರ ಜ್ಞಾನ ಆಮೇಲೆ ಆಗ್ತದ ಅನ್ನೋದಿಲ್ಲ. ಸುಖವೂ ಸುಖ ಜ್ಞಾನದ ಜೊತೆಗೇ ಇರ್ತದೆ. ಜ್ಞಾನ ಆದರೇ ಸುಖ ಅಂತೀವಿ, ಸುಖ ಆದರೆ ನಮ್ಗೆ ಸುಖ ಆಗ್ಯದ ಅಂತ ತಿಳಿತೀವಿ. ಅದಕ್ಕೆ ಸುಖ ದುಃಖಗಳಿಗೆ ಏನಂತಾರೆ ಜ್ಞಾತ ಸತ್ಯ, ಅಜ್ಞಾತ ಸತ್ತ ಹೋಗಿಲ್ಲ. ಹಾಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಿಂದ ನಿನಗೇನು ಅನುಭವ ಆಗ್ಯದಲ್ಲ ಅಂತೀಯಲ್ಲ, ಆ ಅನುಭವ ಏನಂತೆ ನೋಡಿ ಇಷ್ಟ ಸಾಧನ ಇತ್ತು ಅಂದರೆ ಸುಖ ಅಂತೆ, ಅನಿಷ್ಟಕ್ಕೆ ಸಾಧನ ಇತ್ತು ಅಂದರೆ ದುಃಖ ಅಂತೆ. ಇವೆರಡೂ ಏನಪ್ಪ ಅಂದ್ರೆ ನಾನು ನೋಡಿ, ನಾನು ಕೇಳಿ, ನನಗೆ ಬೇಡಾದದ್ದು ಕೇಳಿ, ಬೇಕಾದದ್ದು ಕೇಳಿ, ಬೇಕಾದದ್ದು ನೋಡಿ, ಬೇಡಾದದ್ದು ನೋಡಿ, ಬೇಕಾದ ತಿಂದು ಬೇಡ ತಿಂದು ನಿನಗೆ ಸುಖ ದುಃಖ ಏನಂತೀವಲ್ಲ ನೀ ಅಂದಿ ಅಂದರೆ ಅದಕ್ಕಂತಾರೆ ಅವರು ಕಂಡುದೆಲ್ಲವನ್ನು ಉಂಡೆನೆನ. ನಾನು ಅದು ಅನುಭವಿಸೀನಿ ಅಂದರೆ ನಾನು ಸುಖಿ ದುಃಖಿ ಅಂತ ನೀ ಅಂದಿ ಅಂದರೆ ಅವರಂತಾರವರು ಉಂಡನೆಂದು ಅಖಿಳವನು ಉಂಡನೆಂದು ಎನ್ನಬೇಕು. ಅಖಿಳ ಅಂದ್ರೆ ಎಲ್ಲ, ಎಲ್ಲ ನೇತ್ರದಿಂದ ಆಗುವುದು ಎಲ್ಲ, ಶ್ರೋತ್ರದಿಂದ ಆಗುವುದಿಲ್ಲ. ನಿನ್ನ ಕಣ್ಣ ನಾನು ಕಣ್ಣಿಲ್ಲ, ಕಣ್ಣ ನಿಂದು ಕಣ್ಣ ನಮ್ಮದು ಕಣ್ಣ, ನಿಂದು ಕಿವಿ ನಮ್ಮದು ಕಿವಿ. ಕಿವಿಯಿಂದ ನಾನು ಕೇಳಿ ಸುಖ ಆಗ್ತೀನಿ ಅಂದರೆ ಎಷ್ಟು ಕಿವಿ ಅದ ಅಷ್ಟು ಕಿವಿ ಕೇಳಿ ಸುಖ ಆಗ್ಬೇಕಲ್ಲ ನೀನು. ಕಣ್ಣಿನಿಂದ ನೋಡಿ ನಾನು ಸುಖಿಸ್ತೀನಿ ಅಂದರೆ ಎಷ್ಟು ಕಣ್ಣದ ಅಷ್ಟು ಕಣ್ಣಿಂದ ನೀನು ಸುಖಿ ಆಗಬೇಕು. ಇದು ಅಸಂಭವ ಅದ, ಇದು ಅಸಂಭವ. ಸುಖ ದುಃಖಗಳು ಅವರವರ ಮನೋವೃತ್ತಿಯನ್ನು ಅವಲಂಬನೆ ಮಾಡಿಕೊಂಡಿರ್ತವೆ, ಇಂದ್ರಿಯನ್ನು ಅವಲಂಬನೆ ಮಾಡಿಕೊಂಡಿರಂಗಿಲ್ಲವು ಅಷ್ಟೇ. ಬರೀ ಇಂದ್ರಿಯ ಅಂದರೆ ಅದೇ ವಸ್ತು ನಾವು ಒಮ್ಮೆ ನೋಡಿದ್ರೆ ನನಗೆ ಸುಖ ಕೊಡ್ತದೆ, ಇನ್ನೊಮ್ಮೆ ನೋಡಿದ್ರೆ ನನಗೆ ದುಃಖ ಕೊಡ್ತದೆ. ಅದು ಅದೇ ವಸ್ತು, ಅದೇ ಒಂದು ಶಬ್ದ ಒಮ್ಮೆ ಕೇಳಿದ್ರೆ ನನಗೆ ಸುಖ ಅನ್ನಿಸ್ತದೆ, ಇನ್ನೊಮ್ಮೆ ಕೇಳಿದ್ರೆ ದುಃಖ. ಅದೇ ವಸ್ತು ಈಗ ಮುಟ್ಟಿದ್ರೆ ಸುಖ ಆಗ್ತದೆ, ಇನ್ನೊಮ್ಮೆ ಮುಟ್ಟಿದ್ರೆ ದುಃಖ ಆಗ್ತದೆ. ಇವು ಇಂದ್ರಿಯಗಳಲ್ಲಿ ಇವು ಯಾವೂ ಕೂಡ ಸುಖ ದುಃಖಗಳು ಇಲ್ಲ. ಆದ್ದರಿಂದ ನೀನು ಸುಖ ದುಃಖಗಳು ಎಲ್ಲಿ ಅದಾವ ಅಂದ್ರೆ ನಿನ್ನ ತಿಳುವಳಿಕೆಯಲ್ಲಿ ಅದಾವ. ಏನು ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖ. ನಿನಗೆ ಅನುಕೂಲ ಅನ್ನಿಸ್ತು ಸುಖ, ನಿನಗೆ ಪ್ರತಿಕೂಲ ಅನ್ನಿಸ್ತು ದುಃಖ. ಅದಕ್ಕೆ ವಸ್ತುಗಳಲ್ಲಿ ಅಥವಾ ಏನಪ್ಪ ಅಂದರೆ ಇಂದ್ರಿಯಗಳಲ್ಲಿ ಸುಖ ದುಃಖಗಳು ಇಲ್ಲ. ಅವರಿಂದ ಆಗ್ಯದ ಅಂದ್ರೆ ಅನಂತ ರೂಪ ನೋಡ್ತೀವಿ, ಅನಂತ ಸುಖ ನೋಡ್ತೀವಿ. ಅವೆಲ್ಲ ನಮಗೆ ಆಗ್ಯಾವ ಅಂತಿಲ್ಲ. ಯಾರಿಗೆ ಒಬ್ಬರಿಗೆ ಒಂದು ವಸ್ತುಗಳು ಸುಖ ಆಗ್ತದ, ಮತ್ತೊಬ್ಬನಿಗೆ ದುಃಖ ಆಗ್ತದೆ. ಲಡ್ಡು ನೋಡಿದ್ರೆ ಶುಗರ್ ಇದ್ದವನಿಗೆ ಸುಖ ಅನ್ನಿಸ್ತದೆ, ಶುಗರ್ ಇದ್ದವನಿಗೆ ದುಃಖ ಅನ್ನಿಸ್ತದೆ. ಅಲ್ಲ, ಶಕ್ತಿ ಇದ್ದವನಿಗೆ ಏನಪ್ಪ ಅಂತಂದ್ರೆ ಮನುಷ್ಯ ವಯಸ್ಸಿತ್ತು ಅಂದ್ರೆ ಹೆಣ್ಣ ಸುಖ ಅನ್ನಿಸ್ತದೆ, ಮುಪ್ಪಾದ್ರೆ ವೃದ್ಧಾಪ್ಯ ತರುಣಿ ವಿಷಂ, ಮುದುಕನಿಗೆ ವಯಸ್ಸಿನ ಹುಡುಗಿ ವಿಷ. ಜಗತ್ತದ ಎಲ್ಲ ವಸ್ತು ಎಲ್ಲರಿಗೆ ಸುಖ ದುಃಖ ತೋರಂಗಿಲ್ಲ. ಹಾಗಾದ್ರೆ ಎಲ್ಲರಿಗೆ ಆಗೋದು ನನಗಾಗ್ಯದ, ನನಗಾಗೋದು ಎಲ್ಲರಿಗೆ ಆಗ್ತದಂತ ಅನ್ನೋ ನಿಯಮನೂ ಕೂಡ ಇಲ್ಲ. ಆದ್ದರಿಂದ ಹೇ ಮೈತ್ರಾದೇವಿ, ನೀನು ಇಂದ್ರಿಯಾದಿಗಳಿಂದ ಮನಸ್ಸಿನ ದ್ವಾರ ಏನು ಸುಖ ದುಃಖ ಅನುಭವ ಮಾಡ್ತಾ ಇದ್ದೀವಿ. ಅವು ಇದಮಿತ್ತಂ, ಇವು ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಅದನ್ನು ಸ್ವಚ್ಛವಾಗಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಸವಿಕಾರಿಯಾಗಿ ತೋರಿ ಕೆಡುವ ದೇಹವನ್ನು ನಾನೆಂದು ಎಂಬೆ ಭ್ರಮೆಯಿದೆ. ಭವಬಂಧ ನಿವ ತಾಪತ್ರಯಾದಿಗಳು ಇಂತು ಸಮನಿಸುವು ನಿನ್ನೋಳು ಅರಿಮಿಥ್ಯೆ. ಏನು ಹೇಳ್ತಾರೋ ಭ್ರಮೆಯಿಂದೆ ಮೊಟ್ಟ ಮೊದಲ ಇದು ಆದದ್ದು ಯಾಕೆ, ಪ್ರಾರಂಭ ಎಲ್ಲಿಗಾಯಿತು? ರೈಲ್ವೆ ಬೆಂಗಳೂರಿಂದ ಬಾಂಬೆಗೆ ಹೋಗ್ತದೆ, ನಾವು ಕಲಬುರಗಿ ಬಿಜಾಪುರ ಹತ್ತೇವೆ. ಬಿಜಾಪುರ ಗಾಡಿಯಲ್ಲಿ ಅದು, ಆ ಗಾಡಿ ಬೆಂಗಳೂರು.
ಅದರಂತೆ ಇದೆಲ್ಲ ನಡೆದದು ಎಲ್ಲಿದು ಅಂತ ಕೇಳಿದರೆ ಅವರು ಭ್ರಮೆ ಇಲ್ಲದೆ. ಭ್ರಮ ಅಂದರೆ ಅಜ್ಞಾನ. ಅಜ್ಞಾನ ಅಂದರೆ ಏನು ಅಂತ ಕೇಳಿದರೆ ಮರಿವೆ, ತನ್ನ ತಾನು ತಿಳಿದುಕೊಳ್ಳದಿರುವಿಕೆ. ಅದಕ್ಕೇನಂತಾರೆ? ಅಜ್ಞಾನ ಅಂತ. ಏನಾಗ್ತದೆ ಅದರಿಂದ ಅಂತ ಕೇಳಿದರೆ ಭ್ರಮ ಆಗ್ತದೆ. ಶಾಸ್ತ್ರೀಯ ಸಮಸ್ತ ಭ್ರಮೆಗಳಿಗೆ ತನ್ನ ಮರುವೆಯೇ ಕಾರಣ, ಆದಿ ಕಾರಣ ಅದ. ಅದಕ್ಕೆ ಹೇಳಿದರೆ ಅವರು ಭ್ರಮೆ ಹಿಂದೆ ಅಂದ್ರೆ ತಪ್ಪು ತಿಳುವಳಿಕೆ ಹಿಂದೆ. ಏನಾಯಿತು ಅಂತ ಕೇಳಿದರೆ ಆಗ್ಯದೇನು? ಮನುಷ್ಯನಿಗೆ ಮರಿವು ಕೆಟ್ಟಲ್ಲ, ಅಜ್ಞಾನ ಭಾಳ ಚಲೋ ಅದಾವೆ. ಅಜ್ಞಾನ ಕೆಟ್ಟಲ್ಲ. ನಿದ್ರಾಗ ಅಜ್ಞಾನ ಇರ್ತದೆ. ತ್ರಾಸ ಮಾಡಿದ್ದೇನೆ ಯಾರಿಗೆ? ಇಲ್ಲ. ಅಜ್ಞಾನದೊಳಗೆ ತಿಳುವಳಿಕೆ ತಪ್ಪಾಗಬಾರದು. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಅದಾವ. ಅವಿದ್ಯೆಯಿಂದ ಏನಾಗಿಲ್ಲದು, ಮುಂದೆ ಭ್ರಮ ಆಯಿತು ನೋಡಿ. ಏನ್ರಿ? ಚೇತನ ಅಲ್ಲ ನಾನು ದೇಹವೆಂಬ ಅಸ್ಮಿತೆ. ಸತ್ಯವನ್ನು ಮರೆತೇವಿ, ಅಸತ್ಯದಲ್ಲಿ ಬೆರೆತೇವೆ. ಬ್ರಹ್ಮವನ್ನು ಮರೆತೇವಿ, ದೇಹದಲ್ಲಿ ಬೆರೆತೇವೆ. ಸಮಸ್ಯೆ ದೇಹದಲ್ಲಿ ಬೆರೆತು ದುಃಖ ಕೊಟ್ಟಾಗ ಮರಿವು ಏನು ಮಾಡಿಲ್ಲ ಯಾರಿಗೆ? ಸುಮ್ಮನೆ ಸುಮ್ಮನೆ ಕತ್ತಲೆ ಅದ. ಏನು ಮಾಡ್ಯದ? ಹಗ್ಗಕ್ಕೇನೋ ಮಾಡಿಲ್ಲ ಅದು ಎಲ್ಲ. ಪೂರ ಕತ್ತಲಿದ್ರೆ ಹಗ್ಗ ನೋಡ್ತಿದ್ದಿಲ್ಲ, ಏನು ಮಾಡ್ತಿದ್ದ ಅವನು? ಪರಂತು ಮಂದಾಂಧಕಾರ ಅಂದ್ರೇನು? ಅಲ್ಪ ಬೆಳಕು ಮನುಷ್ಯನಿಗೆ ಬುದ್ಧಿ ಭ್ರಮ ಮಾಡಿ. ಆಗ ಅಜ್ಞಾನ ಏನಪ್ಪ ಅದು ಏನೂ ಯಾರಿಗೂ ಮಾಡಿಲ್ಲ. ನಿದ್ದೆ ಯಾರಿಗೇನು ಮಾಡಿ, ಎದ್ದೊಳಕೆ ಮನುಷ್ಯ ಏನಾರು ಮಾಡ್ತಾನೆ. ಹಾಗಂತಾರೆ ಅವರು ಭ್ರಮೆ ಹಿಂದೆ, ತಪ್ಪು ತಿಳುವಳಿಕೆ ಹಿಂದೆ. ತಪ್ಪು ತಿಳುವಳಿಕೆ ಯಾಕೆ ಬಂತು? ಅಜ್ಞಾನ, ಮರಿವೆ. ಅದಕ್ಕೆ ಇಗ್ನರೆನ್ಸ್ ಈಸ್ ದ ರೂಟ್ಸ್ ಆಫ್ ಆಲ್ ಮಿಸ್ಫಾರ್ಚೂನ್ಸ್. ಅಜ್ಞಾನ, ತಪ್ಪು ತಿಳುವಳಿಕೆ ಎಲ್ಲ ದುಃಖಗಳಿಗೆ ಮೂಲ ಕಾರಣ. ಈ ಭ್ರಮ ಮೂಲಕವಾಗಿ ಮನುಷ್ಯ ಏನು ತಿಳ್ಕೊಂಡ? ನಿರ್ವಿಕಾರ, ನಿರಂಜನ, ಸಚ್ಚಿದಾನಂದ, ಸ್ವಗತಾದಿ ಭೇದತ್ವ ರಹಿತವಾದ ಆತ್ಮನನ್ನು ವಿರುದ್ಧ ತಿಳ್ಕೊಂಡ. ನಾನು ಸ್ವಗತ ಭೇದದಿಂದ ಕೂಡಿಕೊಂಡೇನೆ, ಸಜಾತಿಯ ಭೇದದಿಂದ ಕೂಡಿಕೊಂಡೇನೆ, ವಿಜಾತಿಯ ಭೇದದಿಂದ ಕೂಡಿಕೊಂಡೇನೆ, ನಾನು ಜಡ ಇದ್ದೇನೆ, ದುಃಖಿ ಇದ್ದೀನಿ ಅಂತ ವಿಪರೀತ ಭಾವನೆ ಅವನಲ್ಲಿ ಆಯಿತು. ಅದಕ್ಕೆ ಹೇಳಿದರು ಸವಿಕಾರಿಯಾಗಿ ತೋರುವ. ಸವಿಕಾರಿ ಅಂದರೆ ಏನ್ರಿ? ವಿಕಾರಿಯನ್ನು ಸಹಿತ ಸವಿಕಾರಿ. ಷಡ್ಭಾವ ವಿಕಾರದಿಂದ ಕೂಡಿಕೊಂಡಿರುವುದು ಶರೀರ. ಇದು ಅಸ್ಥಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ. ಇವು 6 ವಿಕಾರದಿಂದ ಕೂಡಿಕೊಂಡಿರುವ. ಹುಟ್ಟಿತು, ಇತ್ತು, ಬೆಳೀತು, ದೊಡ್ಡದಾಯಿತು, ನೊಪ್ಪಾಯಿತು, ಮರಣ ಆಯಿತು. ಈ ಶರೀರಕ್ಕೆ ಇಷ್ಟು ವಿಕಾರ. ಈ ವಿಕಾರದಿಂದ ಸವಿಕಾರಿಯಾಗಿ ತೋರು. ಇದು ವಿಕಾರದಿಂದ ಕೂಡಿಕೊಂಡ. ಮತ್ತೆ ಹಂಗೆ ತೋರಿ ಕೆಡುವ. ಇದು ಇರುವುದಿಲ್ಲ, ಇದು ಇರುವುದಿಲ್ಲ, ಇದು ಹೋಗ್ತದೆ. ದೇಹೇನ್ವಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜರ. ಇದು ಶರೀರ ಇರಂಗಿಲ್ಲ, ತೋರ್ತದ. ವಿಕಾರಿ ಅದ, ಅದಕ್ಕೆ ತೋರ್ತದ. ವಿಕಾರಿ ಅದ, ಅದಕ್ಕೆ ಕೆಡ್ತದೆ. ಅದಕ್ಕೆ ಕೆಡ್ತದೆ. ನಿರ್ವಿಕಾರ ವಸ್ತು ತೋರಂಗಿಲ್ಲ, ಅದು ನಿರ್ವಿಕಾರದ ತೋರು ಪ್ರಶ್ನೆ ಇರಂಗಿಲ್ಲ. ತೋರ್ತದೆ ಯಾವುದು? ವಿಕಾರಿ. ಯಾವ ವಿಕಾರಿಯಾದ ತೋರ್ತದ, ಯಾವ ತೋರ್ತದ ಯದ್ರಷ್ಟಂ ತನ್ನಷ್ಟಂ. ಯಾವುದು ತೋರ್ತದ ಅದು ಒಂದು ದಿವಸ ಅಡಗ್ತದೆ, ಯಾವುದು ಹುಟ್ಟ್ಯಾದ ಅದೊಂದು ದಿವಸ ಸಾಯ್ತದ. ಅದಕ್ಕೆ ಈ ಶರೀರಕ್ಕೆ ಹೇಳೋದು ಇದು ಸವಿಕಾರಿಯದ ಮತ್ತು ಕೆಡ್ತದೆ. ಯಾಕೆ ಕೆಡ್ತದೆ? ತೋರ್ತದೆ. ದೃಶ್ಯ ನಷ್ಟ ಅದ, ಸವಿಕಾರಿಯಾಗಿ ತೋರುವ, ಆಮೇಲೆ ಇಟ್ಟೆ ಅಲ್ಲ ತೋರಿ ಕೆಡುವ. ಅದು ಹೇಳಿದರು. ಮರಣ ಸುನಿಶ್ಚಿತ ಅದ, ಜೀವನ ಅನಿಶ್ಚಿತ ಅದ. ಅದಕ್ಕೆ ಹೇಳಿದ್ರು ಅವರು ಈ ಶರೀರ ಹೆಂಗದೆ ಅಂದ್ರೆ
ಇದು ವಿಕಾರ ಉಳ್ಳದ್ದದ. ಅತ ಏವ ಇದು ಕೆಡ್ತ ತೋರಿ ಕೆಡುವ ದೇಹವನೇ ನಾನು. ಇದಕ್ಕೆ ಭ್ರಮ ಅಂತ ನೋಡೋದು. ಎಂಬ ಭ್ರಮೆಯಿಂದ ಮನುಷ್ಯನಿಗೆ ಇದು ಭ್ರಮ. ಏನು? ತಾನಲ್ಲದ ಶರೀರವು, ವಿಕಾರವಾದ ಶರೀರವು, ತೋರಿ ಕೆಡುವ ಶರೀರವು ನಾನು, ನಂದು, ಅಹಂ ಮಮ. ಇದಕ್ಕೇನಂತಾರೆ? ಭ್ರಮ ಅಂತ. ಭ್ರಮಕ್ಕೆ ಅರ್ಥ ಏನು? ಅಲ್ಲದರಲ್ಲಿ ಹೌದೆಂಬ ಬುದ್ಧಿ. ಅತಸ್ಮಿನ್ ತದ್ಬುದ್ಧಿ ಉತ್ಯಾಮ. ಶಾಸ್ತ್ರ ಭಾಷ್ಯದಲ್ಲಿ ಬರೆದು ಅಲ್ಲದರಲ್ಲಿ ಹೌದೆಂಬ ಬುದ್ಧಿ. ದೇಹ ನಾನಲ್ಲ, ನಾನು ಅವಿಕಾರ, ನಾನು ನಿರಂಜನ, ನಾನು ಚೇತನ. ಪರಂತು ಶರೀರ ವಿಕಾರ. ಶರೀರ ಏನಪ್ಪ ಅಂತ ಕೇಳಿದ್ರೆ ಅಚೇತನ, ಇದು ಜಡ. ತದ್ವಿರುದ್ಧವಾಗಿ ನಾನು ತಿಳಿದುಕೊಂಡೆ ಅವಿಕಾರಿಯಾಗಿ ಸಚ್ಚಿದಾನಂದ ಸ್ವರೂಪನಾಗಿರುವ ನಾನು ವಿಕಾರಿಯಾಗಿರ್ತಕ್ಕಂಥ ಅಸಜ್ಜಡ ರೂಪವಾದ ಶರೀರಕ್ಕೆ ನಾನು ಅಂದೆನಲ್ಲ. ಇದಕ್ಕೇನಂತಾರೆ? ಇದು ಭ್ರಮ. ಈ ಭ್ರಮೆಯಿಂದ ಏನಾಗ್ಯದ? ಭವಬಂಧನ ನಿವಹವು. ಏನಾಯ್ತು? ಭವಬಂಧನ. ಭವ ಏವ ಬಂಧ, ಭವಬಂಧ. ಭವ ಅಂದ್ರೇನು? ಜನ್ಮ ಮರಣ. ಈಗ ತಪ್ಪು ತಿಳುವಳಿಕೆಯಿಂದ ಜನ್ಮ ಮರಣಗಳು ಚಾಲುವಾದವು. ಪುನರಪಿ ಜನನ, ಪುನರಪಿ ಮರಣ, ಪುನರಪಿ ಜನನಿ ಜಠರೇಶಯನ. ಇವು ಯಾಕಾದವು ಅಂತ ಕೇಳಿದರೆ ಭ್ರಮೆಯಿಂದ. ಭ್ರಮ ಯಾಕಾಯಿತು? ಮರಳಿ ಅಜ್ಞಾನ ಮೂಲಕವಾಗಿ ಭ್ರಮ ಮೂಲಕದಿಂದ ಜನ್ಮ ಮರಣಗಳು. ಜನ್ಮ ಮರಣ ಬರಲಿ ಬಿಡ್ರಿ, ಏನಾಗೋದಲ್ಲ. ಯಾರು ಬೇಡ ಅಂತಾರೆ ಬರಲಿ ಅಂದ್ರೆ. ಅದು ಬರಲ್ಲೇಕಪ್ಪ. ಹಾವು ನಮ್ಮ ಮಗ್ಗದಾಗಿದ್ದರೆ ನಮಗೇನು ತೊಂದರೆ ಇಲ್ಲ. ಯಾಕ್ರಿ? ಕಡಿಬಾರ್ದು ಅಷ್ಟೇ. ಕೊಳ್ಳ ಹಾಕೋತೀವಿ ನಾವು, ಈಶ್ವರ ಹಾಕೊಂಡಿರ್ತೀವಿ. ನಾಗಭೂಷಣ ಕಡಿತಂದ್ರೆ ಯಾವ ಭೂಷಣ ಅಂತೀವಿ. ಪರಂತು ಹಾವ ಈ ಮಗ್ಗಲ್ಗಿದ್ರೆ ಏನು ತೊಂದರೆ ಇಲ್ಲ. ಮತ್ತು ಮಂದಿ ಹೊಗಳ್ತಾರೆ, ಕೊಳ್ಳ ಹಾಕೊಂಡ್ರ ಹೊಗಳ್ತಾರಿಲ್ಲ. ಅದು ಕಡಿತಂದ್ರೆ ಮಣ್ಣಾಗ ಮುಸ್ತಾರೆ. ಪರಂತು ಈ ಭವಬಂಧ ಜನ್ಮ ಮರಣ ಇರಲಿಕ್ಕೆ ನಮಗೆ ಏನು ತೊಂದರೆ ಇತ್ತು? ಹುಟ್ಟು ಸಾವು ಏನದು ನೋಡೋದು. ಅವ್ರು ಏನು ಮಾಡ್ತವೆ? ತಾಪತ್ರಯಗಳು ತಂದು ಕೊಡ್ತಾವೆ. ಇದು ಪಂಚಾಯತಿ ಅದು. ಹಾಂ ಇದ್ರೆ ಚಲೋ, ಕಡಿಬಾರ್ದು. ಈ ಜನ್ಮ ಮರಣಗಳು ಮನುಷ್ಯ ಏನು ಕೊಡ್ತಾವೆ? ತಾಪತ್ರಯಗಳು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಇವು ತಾಪದ. ದುಃಖ ತಾಪಕ್ಕೆ ತೋಡ ಅಂತರ ಅದೇನ್ರಿ? ಏನ್ರಿ ದುಃಖ ದುಃಖ ಆಗ್ತದೆ, ತಾಪಕ್ಕದ. ತಾಪಕ್ಕೆ ಸ್ವಲ್ಪ ಅದರದ್ದು ಏನದ ದುಃಖಕ್ಕೂ ತಾಪಕ್ಕೂ ಅದಕ್ಕೆ ಡಿಗ್ರಿ ಒಳಗೆ ಅಂತಾರೆ. 50 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ ಅಂತಿರಲ್ಲ, 100 ಡಿಗ್ರಿ ಅಂತಿರ. ಅದು ಅಂತಾರೆ. ದುಃಖ ಆಗ್ತದೆ ಮನುಷ್ಯನಿಗೆ. ತಾಪ ಆಗೋದು ಬೇರೆ. ಅವ್ರು ಬೈದ್ರಿ ನಮ್ಮ ಮನುಷ್ಯಗೆ ನೋವಾಯ್ತು ಅಂತ ಅನ್ನೋದು ಬೇರೆ. ಭಯಂಕರ ತಾಪ ಇರ್ತೀರಿ ಅವ್ನು ಮಾತಾಡೋದು. ತಾಪ ಅಂದ್ರೆ ಹೈಯೆಸ್ಟ್ ಡಿಗ್ರಿ ಇರ್ತದೆ. ಉಷ್ಣಮಾನ ನೀರು ಕುದೀತದೆ ಎತ್ತಕ್ಕೆ 60-70 ಕುದೀತದೆ. 100 ಆಯಿತು ಅಂದ್ರೆ ಅದು ಲಾಸ್ಟ್ ಆಯಿತು ಅಂತ ತಾಪ ಮುಗಿತವ್ರ ಮೇಲಿಲ್ಲ ಬಾಷ್ಪಕ್ಕ. 100 ಮೇಲೆ ನೀರು ಕುದೀತು ಅಂದರೆ ಬಾಷ್ಪಕ್ಕ ಕುದಿಯಂಗಿಲ್ಲ, ಮುಗಿದಿರ್ತವೆ. ಇವು ಏನದ ಮನುಷ್ಯನಿಗೆ ಸಹಿಸಲಾರದಷ್ಟು, ಸಹಿಸುವುದಕ್ಕೆ ದುಃಖ ಅಂತೇಳಿ, ಸಹಿಸಲಾರದಷ್ಟು ಆಯಿತು ಅಂದ್ರೆ ತಾಪ ಅಂತೇಳಿ. ತಾಪಕ್ಕೂ ದುಃಖಕ್ಕೆ ಏನಂತಾರೆ? ಸಹಿಸ್ತಾನೆ ಮನುಷ್ಯ. ಸಹಿಸೋದು ಮುಗೀತು, ತಾಪ ಆಯಿತು ಅಂದ್ರೆ ಉರ್ಲೆ ಹಾಕೋತಾನ ಅವನು. ಹಾಕಪ್ಪ ಏನು ಮುಗಿತೇನೇನು ಯುದ್ಧ ಉಪಯೋಗ ಇಲ್ಲ ಅಂತಾನ. ದುಃಖ ಇದ್ದರೆ ಮನುಷ್ಯ ಸಹನ ಮಾಡ್ತಾನೆ, ತಾಪ ಸಹನ ಮಾಡೋಂಗಿಲ್ಲ. ಅದು ದುಃಖದ ಲಾಸ್ಟ್ ಅದ. ಅದಕ್ಕೆ ಹೇಳೋದು ತಾಪತ್ರಯ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಇವು ಯಾಕೆ ಬಂದು ಅಂತ ಕೇಳಿದರೆ ಭ್ರಮದಿಂದ.
ಭ್ರಮ ಯಾಕಾಯಿತು? ಅಜ್ಞಾನದಿಂದ. ಈ ಅಜ್ಞಾನದಿಂದ ಭ್ರಮ ಆಯಿತು. ಭ್ರಮ ಆಗಿ ಶರೀರವೇ ನಾನು, ಇಂದ್ರಿಯಗಳೇ ನಾನು, ಅಂತಃಕರಣವೇ ನಾನು ಅಂತ ಹೀಗೆ ತಪ್ಪು ತಿಳುವಳಿಕೆಯಿಂದ ಏನಾಯಿತು ಅಂದ್ರೆ ಜನ್ಮ ಮರಣ ಶುರುವಾಯಿತು. ಜನ್ಮ ಮರಣ ಅದು ಆಗಲ್ಯಾಕೆ ಬಿಡ್ರಿ ಅಂದ್ರೆ ಇಲ್ಲ, ಅದರಿಂದ ತಾಪ ಆಯ್ತು. ತಾಪ, ಇವು ತಾಪಗಳು ಮನುಷ್ಯನಿಗೆ ಅದು ಏನಪ್ಪ ಅಂದ್ರೆ ವಿಚಾರ ಮಾಡಿ ನೋಡಿದಾಗ ಅವು ಏನದವ ನಿನ್ನೋಳು ಮಿಥ್ಯೆ. ಈ ತಾಪತ್ರಯಗಳು ಏನದವ, ಈ ಜನ್ಮ ಮರಣ ಇವೆಲ್ಲಿ ನಿನ್ನಲ್ಲಿ ಇಲ್ಲವೇ ಇಲ್ಲ. ಯಾಕನೆ ನ ಜಾಯತೆ ಮೃತೆ ಕದಾಚಿನ್ನಾಯಂ ಭೂತ್ವಾ ಭವಿತವಾನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣನೋ ಅನ್ಯತೆ ಅನ್ಯಮಾನೇಶ್ವರಿ. ನಿನಗೆ ಇಲ್ಲ, ನೀ ಹುಟ್ಟೇ ಇಲ್ಲದ. ನಜಾಯತೆ ನಮ್ಮ ಮ್ರಿಯತೆ. ಕದಾಚಿನ್ ಶಬ್ದ ಇಟ್ಟರೆ ಎಂದೂ ಯಾವಾಗಲೂ ನ ಭೂತ್ವ ನ ಭವಿತ. ನೀನು ಹುಟ್ಟುವವನಲ್ಲ, ಸಾಯುವವನಲ್ಲ. ನೀನು ಇವೆಲ್ಲಕ್ಕೆ ವಿಲಕ್ಷಣನಾಗಿ ಇವು ನಿನ್ನಲ್ಲಿ ನೀನು ಆರೋಪ ಮಾಡಿಕೊಂಡಿದ್ದಿ. ಈ ಆರೋಪ ಮಾಡಿಕೊಂಡಿದ್ದರಿಂದ ನಿನಗೆ ಈ ದೃಢಮತಿ ಆಗ್ಯದ. ಮನುಷ್ಯನಿಗೆ ಮೋಹ ಸಮೂಹ ಬೆಳಿಬೇಕಾದ್ರೆ ಒಂದೇ ದಿವಸ ಬೆಳೆಯಂಗಿಲ್ಲ. ಸಂಬಂಧ ಬೆಳೆದಂಗೆ ಬೆಳೀತಾವೆ. ನಾನು ನಿಮಗೆ ಎಷ್ಟು ಸಲ ಹೇಳೀನಿ, ಎಷ್ಟು ಸಲ ಹುಡುಗ ಹುಡುಗಿದ ಗಚ್ಚಾಯಿತು, ಮದುವೆ ತಾರೀಕು ಫಿಕ್ಸ್ ಆಯಿತು, ಹುಡುಗರು ಸತ್ತರು ಅಂತ ದುಃಖ ಹಾಕೋದಿಲ್ಲ. ಎಷ್ಟನೇ ಮದುವೆ ಆಯಿತು, ಮದುವೆಯಾಗಿ ಹನಿಮೂನಕ್ಕೆ ಹೋಗಿ ಬಂದರು, ಅವಾಗ ಸತ್ತರು. ಎಷ್ಟಕ್ಕ ಆಯಿತು, ಒಂದು ವರ್ಷ ಸಂಸಾರ ಮಾಡಿ ಒಂದು ಮಕ್ಕಳು ಹಡಿದ್ರು, ಅವಾಗ ಸತ್ತರು. ಎಷ್ಟಕ್ಕ ಹೆಂಗೆ ಬೆಳೀತದದು? ಹೆಂಗೆ ಬೆಳೀತದೆ? ಯಾಕೆ? ಸಂಬಂಧ ಆದಂಗೆ ದುಃಖ ಬೆಳೀತದೆ. ಬಾಡಿಗೆ ಮನೆಗಿದ್ರೆ ದುಃಖ ಬೆಳೆಯಂಗಿಲ್ಲ, ಸ್ವಂತ ಮನೆಗಿದ್ರೆ ದುಃಖ ಬೆಳೀತದೆ. ಯಾಕೆ? ಸಂಬಂಧ ಎದರ ಜೊತೆಗೆ ಬೆಳಿತೀರಿ ಅದು ಮನುಷ್ಯನಿಗೆ ಬಂಧನ ಮಾಡ್ತದೆ. ಸಂಬಂಧ, ಸಮ್ಯಕ್ ಬಂಧ, ಸಂಬಂಧದಿಂದ ಬಂಧ ಬೆಳೀತದೆ. ಬಹಳ ಸಂಬಂಧ, ಮನೆ ಸಂಬಂಧ, ಹೊಲ ಸಂಬಂಧ, ರೊಕ್ಕ ಸಂಬಂಧ, ಹೆಣ್ಣಿನ ಸಂಬಂಧ, ಗಂಡಿನ ಸಂಬಂಧ, ಹೆಂಗೆ ನಾವು ಹೆಚ್ಚು ಮಾಡ್ತೀವಿ ಹಂಗೆ ಮೋಹ ಬೆಳೀತದೆ. ದುಃಖನೂ ಅದರ ಜೊತೆಗೆ ಬೆಳೀತದೆ. ಅದಕ್ಕೆ ಹೇಳಿದರು ಅವರು, ಈ ಸಂಬಂಧ ಕಡುಕು. ಏನು? ಈ ಶರೀರ ನಾನು ಅಲ್ಲ, ಇದು ವಿಕಾರಿ, ನಾನು ನಿರ್ವಿಕಾರಿ, ಇದು ಜಡ, ನಾ ಚೈತನ್ಯ, ಇದು ಏನಪ್ಪ ಅಂದ್ರೆ ಭಿನ್ನ, ನಾನು ಆತ್ಮ ಚೈತನ್ಯ ಅಭಿನ್ನ ಇದ್ದೀನಿ ಅಂತ ಯಾವಾಗ ನೀ ತಿಳ್ಕೋತಿ ಅಂತಾರೆ ಅವರು. ತಿಳ್ಕೊಂಡಾಗ ಈ ತಾಪತ್ರಯಾದಿಗಳು, ಜನ್ಮ ಮರಣಾದಿಗಳು, ನಾನು ಸುಖ ದುಃಖಿ ಅನ್ನುವುದು ಮಿಥ್ಯೆ. ಏನಪ್ಪ ಅಂದ್ರೆ ಮಿಥ್ಯ. ತೋರಿ ಯಾವುದು ಸುಳ್ಳಾಗ್ತಾವೋ ಅದಕ್ಕೆ ಮಿಥ್ಯ ಅಂತ. ತೋರಬೇಕು, ಸುಳ್ಳಿರ್ಬೇಕು, ಅದಕ್ಕೆ ಮಿಥ್ಯ. ಹಗ್ಗದಾಗ ಹಾವು ತೋರ್ಯದ ಮಿಥ್ಯ, ಸಿಂಪಿಯಾಗಿ ಬೆಳ್ಳಿ ತೋರ್ಯದ ಮಿಥ್ಯ. ತೋರಬೇಕು ಪರಂತು ಸತ್ಯ ಇರಬಾರ್ದು, ಅದಕ್ಕೆ ಮಿಥ್ಯ. ಹೀಗೆ ಹೇ ಮೈತ್ರ, ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಹೇ ಮೈತ್ರ, ಆತ್ಮನು, ಪ್ರತ್ಯೇಕಾತ್ಮನ ಏನಪ್ಪ ಅಂತ ಕೇಳಿದ್ರೆ ಇವನಿಗೆ ಯಾವ ಸುಖ ದುಃಖಾದಿಗಳು ಕೂಡ ಅವನಿಗೆ ಇಲ್ಲ. ಹಾಗೆ ಅದ ಅಂದಿ ಅಂದ್ರೆ ಎಲ್ಲನೂ ನನಗೆ ಅಂತ ಅನ್ಬೇಕು. ನೀ ಸಮಸ್ಯೆ ಬರುತ್ತೆ, ಹಂಗೆ ಅನ್ನಕ್ಕೆ ಬರೋಂಗಿಲ್ಲ. ಯಾವಾಗ ಈ ಮನುಷ್ಯನಿಗೆ ಭ್ರಮದಿಂದಾಗ್ಯದ ಇವು ವಾಸ್ತವಿಕ ಅಲ್ಲ ಅಂತ ಯಾವಾಗ ತಿಳ್ಕೊತಾನೆ, ಹಗ್ಗದಲ್ಲಿ ತೋರಿದ ಹಾವು, ರಜ್ಜುವಿನಲ್ಲಿ ತೋರಿದ ಸರ್ಪವು ಯಾವಾಗ ಮಿಥ್ಯ ಅದ, ಇದು ಪ್ರತೀತಿ ಮಾತ್ರದ ಅಂತ ಗೊತ್ತಾಗ್ತದೆ, ಆ ಕಾಲಕ್ಕೆ ಅವ ಏನಪ್ಪ ಅಂದ್ರೆ ಶಾಂತ ಆಗ್ತಾನೆ. ಅದರಂತೆ ಭ್ರಮೆಯಿಂದ ಈ ಶರೀರದಲ್ಲಿ ಇರುವ ಇಂದ್ರಿಯಾದಿಗಳು, ದೇಹವು ನಾನು ಅನ್ನುವುದರಿಂದ ಏನು ತಾಪತ್ರಗಳು ತೋರ್ಯಾವ, ಇದಕ್ಕೆ ವಿಲಕ್ಷಣವಾಗಿರುವ ಚೇತನ ಆತ್ಮನ ಅಂತ ತಿಳ್ಕೊತೀನಿ. ಅವಾಗ ಏನಾಗ್ತದೆ? ಅವಕ್ಕೆ ಉಪರತಿಯಲು ಸವನಿಸೆ. ಸುಖ ದುಃಖ ಅಂದರೆ ಏನು ವ್ಯಾಖ್ಯೆ ಮಾಡ್ತಾರೆ ಅವ್ರಿಗೆ. ಸುಖ ಅಂತ ಎದಕ್ಕಂತಾರೆ?
ತಾಪತ್ರಯಗಳು ಇಲ್ಲದೆ ಹೋದರೆ ಉಪರತಿ ನಾಶ ಅಂದಿಲ್ಲರೆ ನಾಶ ಅಂದಿಲ್ಲ. ಉಪರತಿ ಬೇರೆ, ನಾಶ ಬೇರೆ. ಉಪರತಿ ಕಮ್ಮಾದ ಸ್ವಲ್ಪ ಕಮ್ಮಾದ, ಉಪರತಿ ಕಮ್ಮಾದ. ಈಗ ನಮಗೆ ಕಮ್ಮಾಯಿತು, ಅದೇ ಸುಖ ದುಃಖಗಳು ಹೋಗುವಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರ ನೇಮಿ ಕ್ರಮೇಣ. ಸುಖ ಆದಮೇಲೆ ದುಃಖ ಬರ್ತದೆ, ದುಃಖ ಮೇಲೆ ಸುಖ ಬರ್ತದೆ. ಅವು ಎಂದೂ ತಪ್ಪುದಲ್ಲ. ಸುಖ ಬರ್ತಂದ್ರೆ ಅದ್ರ ಹಿಂದೆ ಹೆಂಗೆ ಸೇನಾಪತಿ ಮುಂದೆ ಅಂದ್ರೆ ಹಿಂದೆ ಸೇನಾ ಇರ್ತದೆ. ಸೇನಾಪತಿ ಇದ್ದಿದ್ರೆ ಸೇನಾ ಏನು, ಮುಂದೆ ಸೇನಾಪತಿ ಅಂದ್ರೆ ಹಿಂದೆ ಇರ್ತಾವೆ. ಹಾಗೆ ಒಂದು ಸುಖ ಅದ ಅಂದ್ರೆ ಅದ್ರ ಹಿಂದೆ ದುಃಖ, ದುಃಖ ಅದಂದ್ರೆ ಅದ್ರ ಹಿಂದೆ ಸುಖ. ಚಕ್ರ ನೇಮಿ ಕ್ರಮೇಣ. ಮನುಷ್ಯನಿಗೆ ಸುಖ ಅಂದ್ರೆ ಏನು, ಸುಖ ಅಂದ್ರೆ ಏನು? ಮೆಣಸಿಗೆ ಎತ್ತಿದ್ರೆ ಭಾಳ ಖಾರ ಹಾ 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 ಮಾಡ್ತಾನೆ, ಒಂದು ಬೆಲ್ತಿದ್ದ ಸುಖ ಆಯ್ತು, ಸುಖ ಆಯ್ತು. ಛತ್ರಿ ಹಿಡಿತಾನೆ ಮನುಷ್ಯನಿಗೆ, ಬಿಸಿಲು ಹೋಗೋದಿಲ್ಲ. ನಿನಗೆ ಆ ಟೈಮ್ಗೆ ನಿಮಗೆ ಅನಿಸ್ತದೆ ತಂಪಾಗ್ಯದ ಅಂತ, ಬಿಸಿಲು ಹೋಗೋದಿಲ್ಲ, ಬಿಸಿಲು ಇರ್ತದೆ. ಹಾಗೆ ನಿನಗೆ ಯಾವುದೇ ಸುಖಗಳು ದುಃಖಗಳು ಸ್ವಲ್ಪ ಕಡಿಮೆ ಆದರೂ ಯಾವಾಗ ಸುಖ ಆಯ್ತು ರೀ ಅಂತ, ಅದು ಎಲ್ಲಿ ಹೋಗುವುದಿಲ್ಲ. ಮಹಾತ್ಮರು ಹೇಳ್ತಾರೆ, ತಲೆ ಮೇಲೆ ಒಂದು 10 kg ಅರ್ಧ ಕ್ವಿಂಟಲ್ ವಜ್ಜಿ ಹೊತ್ತಿದ್ದ. ತಲೆ ಮೇಲೆ ಗೋಣ ಭಾಳ ಮುಯಕತ್ತು, ಹೆಂಗೆ ಮುಯಕತ್ತು. ಸರಿ ಹೋಗಿ ಅದು ತೊಗೊಂಡ್ಕೊಂಡು ಇಲ್ಲಿಟ್ಕೊಂಡ. ಸುಖ ಆಯ್ತಲ್ಲ. ಅದು ಗಂಟೆಯಲ್ಲಿ ಹೋಗ್ಯದು, ಇಲ್ಲಿ ಅದ, ಎಲ್ಲಿ ಹೋಗಿಲ್ಲ. ಅದು ಇಲ್ಲಿ ಹೋಯ್ತು, ಇಲ್ಲಿ ಇಡ್ತೀವಿ. ಟ್ರಾನ್ಸ್ಫರ್ ಆಗ್ಯದ, ಅಲ್ಲೇ ಚೇಂಜ್ ಆಫ್ ದ ಪ್ಲೇಸ್. ಜಗ ಬದಲು ಮಾಡಿದ, ಹೋಗಿಲ್ಲ ಎಲ್ಲಿ ಅದು. ಅಷ್ಟೇ ತಾತ್ಪರ್ತಿಕ ಸುಖ ಅನಿಸ. ಹಂಗೆ ನಿನಗೆ ಸುಖ ಅಂತ ಅದಕ್ಕಂತ ಸ್ವಲ್ಪ ದುಃಖಕ್ಕೆ ಸ್ವಲ್ಪ ಕಡಿಮೆ ಐತಿಲ್ಲ, ಹೋಗಿಲ್ಲ. ಜಡ್ ಬಂದರು ಗುಳಿಗೆ ಕೊಟ್ಟು ಔಷಧ ಹೆಂಗೆ ಸ್ವಲ್ಪ ಆರಾಮಾಗ್ಯದ, ಆರಾಮಾಗ್ಯದ, ಸ್ವಲ್ಪ ಆರಾಮಾಗ್ಯದ. ಹಾಗೆ ಅಂತಾರೆ ಇವರು ಮಹಾನುಭಾವರು. ಸುಖ ಅಂತ ನೀವು ಅನ್ನೋದೇನು? ಅವಕ್ಕೆ ಉಪರತಿ ಸಮನಿಸಲು. ಯಾವಕ್ಕೆ? ತಾಪತ್ರಯ ದುಃಖಗಳಿಗೆ ಕಿಂಚಿತ್ ಉಪರಮ ಅಂದ್ರೆ ಕಮ್ಮಾದ್ರೆ, ಸ್ವಲ್ಪ ಅವು ಢೀಲ ಆದರೆ ಏನಂತಿ ಅಂತ ಕೇಳಿದರೆ ಸುಖವೆಂಬರು. ಅದಕ್ಕೆ ಸುಖ ಅಂತಾರೆ. ಯಾರು? ಅವಿವೇಕಿಗಳು. ಅವಿವೇಕಿಗಳು ಮೂರ್ಖರು. ಸಂಸಾರದಾಗ ದೇಹ ತೊಟ್ಟವನಿಗೆ ಎಂದೂ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. यार देह तोड़ बंदार उनको कभी सुख नहीं मिल सकता, ये नियम है। देहधारी को दुख अवश्य ही भोगना पड़ेगा, अनिवार्य है। वो तो देह ही दुख का मूल है, अದೇ ಮೂಲ ಅದು. ಶರೀರ ದುಃಖದ ಮೂಲನೇ ಅದ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಕಮ್ಮು ಹೆಚ್ಚು ಆಗ್ತಾವ ಅಷ್ಟೇ ತಾಪತ್ರಯಗಳು. ಆದಿ ಭೌತಿಕ, ಆದಿ ದೈವಿಕ, ಇವೆಲ್ಲ ಶರೀರ ಹೇಳ್ತಾವೆ. ತನುರುಜಯ ಆಗರವು ಅತಿ ದುಃಖ ಸಾಗರವು. ತನುರುಜಯ ಆಗರ ರೋಗಗಳ ತವರು ಮನೆ, ತವರು ಮನೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೆ ಅಷ್ಟೇ. ಕಡಿಮೆ ಆಯ್ತಾ? ಆಯ್ತಾಯ್ತು, ಸ್ವಲ್ಪ ಆರಾಮ. ಮನುಷ್ಯ ನಿರೋಗಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅರೋಗಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶರೀರದ ರೋಗದ ತವರು ಮನೆ, ದುಃಖದ ತವರು ಮನೆ ಇದೆ, ದುಃಖದ ತವರು ಮನೆ. ಅದಕ್ಕೆ ಹೇಳಿದ್ರು ಅವರು, ಆ ದುಃಖ ಸ್ವಲ್ಪ ಕಡಿಮೆ ಆದ್ರೆ ಸುಖ ಅಂತಾರೆ ಅಷ್ಟೇ. ಸುಖ ಜಗತ್ತು ಹುಟ್ಟಿ ಬಂದವನು ಸುಖ ಇಲ್ಲ. ಜನ್ಮ ದುಃಖಂ, ಜರಾ ದುಃಖಂ, ಜಯ ದುಃಖಂ, ಪುನಃ ಪುನಃ. ಹುಟ್ಟೋದೇ ದುಃಖದ, ಇರುವುದೇ ದುಃಖ. ಏನ್ರಿ? ಬೇವಿನ ಕಡ್ಡಿ ತುದಿ ಕೈ, ಕಡಿ ಕೈ, ಬಡ್ಡಿ ಕೈ ನಡ್ಬರ್ಕ. ಬೇವಿನ ಕಡ್ಡಿ ಈ ಕಡೆ ಕೈ, ಆ ಕಡೆ ಕೈ, ನಡ್ಬರ್ಕ ಶೀ ಇರ್ತದೆ, ನಡ್ಬರ್ಕ ಕೈ. ಇಲ್ಲಿ ಹುಟ್ಟು ದುಃಖ, ಸಾವು ದುಃಖ, ನಡ್ಬರ್ಕೂ ದುಃಖ.
ಸುಖ ಅಂತಾರಲ್ಲ ಇಟ್ಟೇ ಸ್ವಲ್ಪ ಅದಕ್ಕೇನಂತಾರೆ ಕಡಿಮೆ ಆದ್ರೆ ಸುಖ ಅಂತಾರೆ, ದುಃಖ ಕಡಿಮೆ ಆದ್ರೆ ಸುಖ ಅಂತಾರೆ. ಮತ್ತೇನಿಲ್ಲ, ಅದು ಇಲ್ಲದೆ ಇರೋಕ್ಕೆ ಬರಂಗಿಲ್ಲ. ಮನುಷ್ಯನಿಗೆ ಜ್ವರ ಬಂದವಂತ ಯಾವಾಗ ಅಂತೀರಿ? ಜ್ವರ ಬಂತ ಯಾವಾಗ ಅಂತೀರಿ? 100 ಬಂತ ಜ್ವರ ಅಂತೀರಿ. 100 ಅದ ರೀ, 102 ಅದ, 103 ಅದ ಅಂತೇಳಿ ಜ್ವರ ಬಂದವ. ಜ್ವರ ಇಲ್ಲದೆ ಮನುಷ್ಯ ಇರೋಕ್ಕೆ ಬರಂಗಿಲ್ಲ. 100 ಏನದು? ಉಷ್ಣ ಡಿಗ್ರಿ ಅದು. ಮನುಷ್ಯನಿಗೆ ನೀವು 99 ಜ್ವರ ಇದ್ರೆ ಆರಾಮ, 99 ಮೇಲೆ ಹೋದ್ರೆ ದುಃಖ. ಮತ್ತು ಪೂರಾನೇ ಜ್ವರ ಇಲ್ಲ ಅಂದ್ರೆ ಏನು ಮಾಡ್ತಾರೆ? ಬಾಡಿ ಕುಂಡ್ರಿಸ್ತಾರೆ, ಸಾಯ್ತು ಸತ್ತಾನಂತ. ಅದಕ್ಕೆ ಜ್ವರ ಇಲ್ಲ ಮನುಷ್ಯ ಇರೋಕ್ಕೆ ಬರ. ಹೆಚ್ಚಾದ್ರೆ ನಾವು ಜ್ವರ ಅಂತೇವೆ, 99 ಇದ್ರೆ ಡಾಕ್ಟರ್ ಬರೋದು ಅಂತ. ಹಂಗೆ ದುಃಖ ಇದ್ದವ್ರ ಜಗತ್ತು ಯಾರೂ ಇಲ್ಲ. ತಾಪತ್ರೆ ದುಃಖ ಇದ್ದೇ ಇರ್ತಾವೆ. ಮತ್ತು ಸುಖ ಸ್ವಲ್ಪ ಕಮ್ಮಾದ ಸುಖ ಅಂತಾರೆ ಇಷ್ಟೇ. ಅದಕ್ಕಂದ್ರೆ ಅವರು ಅವ ಉಪರತಿ ಸವನಿಸೆ ಸುಖವೆಂಬರು. ದುಃಖಿಲ್ಲದೆ ಇರೋಕ್ಕೆ ಬರಂಗಿಲ್ಲ. ಮೊದಲೇ ಮಾತು, ಜನ್ಮನೇ ದುಃಖದ. ಸ್ವಲ್ಪ ದುಃಖದಾಗ ಟೆಂಪ್ರೇಚರ್ ಕಡಿಮೆ ಆಯಿತು ಅಂದರೆ ಏನಂತಾನೆ? ಸುಖ ಅಂತಾನೆ. ಯಾರು? ಬುದ್ಧಿಗೇಡಿ. ಅಂದ್ರೆ ಸಂಸಾರದಾಗ ದೇಹ ತೊಟ್ಟು ಬಂದು ನಾ ಸುಖಿ ಅಂತ ಯಾವರೆ ಅಂತಂದ್ರೆ ಅವನಂತ ಮೂರ್ಖನೇ ಮತ್ತೊಬ್ಬರು ಇಲ್ಲ, ಮತ್ತೊಬ್ಬರಿಲ್ಲ. ಮತ್ತು ನಾವೆಲ್ಲರೂ ನಂಗೆ ಆರಾಮಿದ್ದೇವೆ ಅಂತ ಯಾತ್ರ ಆರಾಮ, ಯಾತ್ರ ಶರೀರ ತೊಟ್ಕೊಂಡವ್ರು ಆರಾಮಿರೋಕ್ಕೆ ಸಾಧ್ಯನೇ ಇಲ್ಲ. ಏನಿಲ್ಲ, ಹಸಿವು ತುಷಗಳ ಬಾಧೆ, ವ್ಯಸನ ವೇಳರ ಬಾಧೆ, ದಶಗೆಡಿಸೋ ಅರಿಕೂಳ ಬಾಧೆ, ಘನವನಿಗೆ ಶಂಕರ. ನಿದ್ರೆ ಬರೋದೊಂದು ಜಡ್ಡೆ, ಹಸುವಾಗೋದೊಂದು ಜಡ್ಡೆ. ಇದು ಆಗಂಗಿಲ್ಲ, ಆಗ್ತವೆ. ರೋಗ ಇದ್ದಾನೆ ಅವನು, ದುಃಖ ಇದ್ದಾನೆ ಅವನು. ಅದಕ್ಕಂತಾರವರು ಸಂಸಾರದೊಳಗೆ ಇಷ್ಟೇ ಕಡಿಮೆ ಆದ್ರೆ ಸುಖ ಅಂತಾನೆ. ಈ ವರ್ಷ ಬ್ಯಾಸಿಗೆ ಸ್ವಲ್ಪ ಕಡಿಮೆ ಅದ ಅಷ್ಟೇ, ಬ್ಯಾಸಿಗೆ ಇಲ್ಲ ಅಂತಿಲ್ಲ, ಅದ ಕಮ್ಮ. ಈ ವರ್ಷ ಚಳಿ ಭಾಳ ಕಮ್ಮದ ನೋಡ್ರಿ, ಇಲ್ಲ ಅಂತಿಲ್ಲ, ಚಳಿ ಇಲ್ಲ, ಕಮ್ಮದ. ಕಮ್ಮ ಅಂದ್ರೇನು? ನಿನಗೆ ಸಹಿಸು ಅಷ್ಟದ. ಬಿಸಿಲನ್ನೇ ತಾಳ್ಕೊಟ್ಟದ, ಅದಕ್ಕೆ ನೀ ಸುಖ ಅಂತಿ. ತಾಳದಂಗಾಯ್ತು, ಭಯಂಕರ ಬಿಸಿಲು ರೀ, ಏನ್ರಿ, 2 ತ್ರಾಸರಿ ಅಂತ. ಈ ಸುಖ ದುಃಖಗಳು ನಿನ್ನ ತಾಳುವಿಕೆ ತಿಳುವಳಿಕೆ ಒಳಗದಾವ. ಸುಖ ದುಃಖ ನೀ ಯಾರಿಗೆಲ್ಲ ಒಬ್ರಿಗತ್ತ ಒಬ್ರಿಗೆ ಆಗಿಲ್ಲ, ತಾಳ್ಕೊತಾನ ಒಬ್ಬ. ಹರಿದ್ವಾರ ಋಷಿಕೇಶದಾಗ ಏನಪ್ಪ ಅಂತ ಕೇಳಿದ್ರೆ, ಅಲ್ಲಿ ಕೇದಾರ ಬದ್ದಿಗಳು ಬತ್ಲೆ ಕುಂತವ್ರು ಅದಾರ, ಬತ್ಲೆ ಕುಂತಿರ್ತಾರೆ. ಬತ್ಲೆ ಸಾಕು. ನಮಗೆ ಇಲ್ಲೇ ಕೊಂಡ್ರಕ್ಕಾಗಿಲ್ಲ ಬತ್ಲೆ, ಥಂಡಿ ದಿವಸನೇ. ಅವ್ನು ತಾಳ್ತಾನೆ, ಅವನಿಗೆ ಸುಖ ಅನ್ನಿಸ್ತದೆ. ನಮ್ಮ ತಾಳಾಗ ನಮಗೆ ದುಃಖ ಆಗ್ತದೆ. ತಿಳುವಳಿಕೆ ತಾಳುವಿಕೆ ಇವೆರಡರಲ್ಲಿ ಸುಖಗಳನ್ನು ಅಳಿತಾರೆ ಮನುಷ್ಯ. ಅವು ಎಲ್ಲರಿಗೂ ಬೇರೆ ಬೇರೆ ಅದಾವೆ. ನನ್ನ ತಿಳುವಳಿಕೆ ಬೇರೆ, ನನ್ನ ತಾಳ್ದು ಬೇರೆ. ನಿಮ್ಮ ತಿಳುವಳಿಕೆ ಬೇರೆ, ನಿಮ್ಮ ತಾಳ್ದು ಬೇರೆ. ನನಗೆ ಸುಖ ಆದ್ದು ನಿಮಗೆ ಸುಖ ಆಗಂಗಿಲ್ಲ, ನಿಮಗೆ ಸುಖ ಆದ್ದು ನಮಗೆ ಸುಖ ಆಗಂಗಿಲ್ಲ. ನೀವು ತಾಳ್ದಷ್ಟು ನಾನು ತಾಳಂಗಿಲ್ಲ, ನಾನು ತಾಳ್ದಷ್ಟು ನೀವು ತಾಳಂಗಿಲ್ಲ. ಅಂದರೆ ಸುಖನೂ ಅಂತರ ಐತೆ ಅದ್ರ ಮೇಲೆ. ಅದ್ರ ತಕ್ಕನೇ ಬೇಕು ರೀ, ಎಲ್ಲರಿಗೂ ಹಂಗಿಲ್ಲ. ಅರಿವು ಎಟ್ಟಿ ಹಾಕಿರೋದ್ಲೇಕೆ ಅವ್ರು ಅಳತಿನೂ ಹೊರಿಸ್ಕೋತಾರಲ್ರಿ, ನಾನು ಅಳತಿ ಬಿಟ್ಟು ಹೊರಿಸ್ಕೋತಾರೆ. ಅವ್ರವ್ರ ಅಳತಿ ಅವ್ರವ್ರ ಅರಿವಿ ಅಂಗಿ. ನಂದು ಛಾತಿ ಅದ 50, 200 ಇಟ್ರೆ 100 ಇಟ್ರೆ 100 ಇಟ್ರೆ ಒಳಗೆ ಸೇರೋಕ್ಕೆ ಬರೋಂಗಿಲ್ಲ. 200 ಇಟ್ರೆ ಥಂಡಿ ಹೋಗೇ ಇಲ್ಲ. ಅದಕ್ಕೆ ಅವರವ್ರ ತಾಳಿಕೆ ತಿಳುವಳಿಕೆ ಮೇಲೆ ಅದ ಸುಖ ದುಃಖಗಳು. ಅದಕ್ಕೆ ಅಂದ್ರೆ ಅವರು ಏನು ಅವಕ್ಕೆ ಉಪರತಿ ಸಮನಿಸರೆ ದುಃಖದೇ ಸಂಪೂರ್ಣ ಸಂಸಾರದ ಸುಖ ದುಃಖೇ ಅದು. ದುಃಖ ಬಿಟ್ಟು ಮತ್ತೊಂದೇ ಇಲ್ಲರಿ ನಾವು ಭಾಳ ಸುಖಿ ಅಂತ ಇಷ್ಟೇ. ಆ ದುಃಖ ಕಮ್ಮ ಸುಖ ಅಂತಾವೆ ಅಷ್ಟೇ. ಅದರದ್ದು ಏನಾಗಿದೆ, ಕ್ವಾಂಟಿಟಿ ಕಡಿಮೆ ಆಗ್ಯದ.
ಕ್ವಾಂಟಿಟಿ ಸಂಖ್ಯೆ ಕಡಿಮೆ ಇದೆ. 100 ಹೋಗಿ ಏನಪ್ಪ ಅಂತ ಕೇಳಿದರೆ 99 ಆಯಿತು ಅಥವಾ 98 ಆಯಿತು, 90 ಆಯ್ತು. 100 ಡಿಗ್ರಿ ದುಃಖಕ್ಕೆ ಅದು 90 ಆಯ್ತು ಅಂದರೆ 90 ಡಿಗ್ರಿ ದುಃಖಕ್ಕೆ ಸುಖ ಅಂತಾನೆ, ದುಃಖಕ್ಕನೇ ಸುಖ ಅಂತಾನೆ. ಸುಖ ಅನ್ನೋದು ಹೊಟ್ಟೆ ಇಲ್ಲ ಪ್ರಪಂಚದೊಳಗೆ. ಅದಕ್ಕೆ ಅಂದರು ದುಃಖವನ್ನೇ ಸವನಿಸೆ ಸುಖವೆಂಬರು ಅವಿವೇಕಿಗಳು. ಇವ್ರಿಗೇನಂತಾರೆ? ಅಜ್ಞಾನಿಗಳು, ಬುದ್ಧಿಹೀನರು ಅಂತ ಕರೀತಾರೆ ಅವರಿಗೆ. ಇವರು ಯಾಕಂತಾರೆ? ತಮ್ಮ ಬಗೆಯಿಂದ ಅವನ ತಿಳುವಳಿಕೆ ಪ್ರಕಾರ ಸುಖ. ಒಂದು ವಸ್ತು ನನಗೆ ಬಂದರೆ ಸುಖ ಆಗ್ಯದ, ಮತ್ತೊಬ್ಬರಿಗೆ ಹೋದ್ರೆ ಸುಖ ಆಗ್ಯದ. ಹೇಳಿದ್ದೇನೆ ಮೊನ್ನೆ, ನಾನು ಬಾಂಬೆದಾಗಿದ್ದ ಕಾಲಕ್ಕೆ ಪ್ರವಚನ ಮಾಡ್ತಿದ್ದೆ ಚೆನ್ನಾಗಿನಂತ. ಸುಖ ದುಃಖ ಹೆಂಗದಾವ ಅಂತ ಕೇಳಿದ್ರೆ, ಒಬ್ಬ ಹೋಗಿ ಗುಡಿಯಾಗ ದೇವ್ರಿಗೆ ಬಿಡ್ಕೋತೀವಂತ ಜಗಳ ಗಂಟೆ ಹೆಣ್ತಿ. ದೇವರ ಪರಮಾತ್ಮ ಈಗ ಎಂದ ನನ್ನ ಮನೆ ಬಿಟ್ಟು ಹೋಗ್ತಾಳೋ, ಹೋಗಂಗೆ ಮಾಡ್ಕೊ, ಈಗ ಹೋದ್ರೆ ಸುಖ ಆಗ್ತದೆ ಅಂತ ಅವ ಅಂತಿದ್ದ. ಮತ್ತೊಬ್ಬ ಮನೆ ಮಗ್ಗದು ಅಂತಿದ್ದ, ಹೇ ಪರಮಾತ್ಮ ಈಗ ನನ್ನ ಮನೆಗೆ ಬಂದು ಸುಖ ಹಾಕೋದೇಪ್ಪ, ನನ್ನ ಮನೆ ಬರಲಿ ಅಂತ ಅವ ಅಂತಿದ್ದ. ಆ ಹೆಣ್ಣು ದುಃಖನ ಸುಖ, ಬ್ಯಾಡಾಗ್ಯದ ಅವನಿಗೆ ದುಃಖ, ಇವನಿಗೆ ಬೇಕಾಗ್ಯದ ಸುಖ. ಅದೇ ವಸ್ತು. ನಾವು ಯಾವ ದನ ಯಾವ ವಸ್ತು ಬ್ಯಾಡ ಅಂತ ತಿಳ್ಕೊಂಡು ನಾವು ಮಾರಕ್ಕೆ ಹೋಗ್ತೇವೆ, ಬಜಾರ್ದಾಗ ತೊಗೊಳಕ್ಕೆ ಬಂದಿರ್ತಾನೆ ಇಲ್ಲ ಅವ್ನು ಸುಖ ಆಗ್ಯದ. ಬಜಾರ್ದಾಗ ಏನಪ್ಪ ಅರಿವಿ ಅಂಗಡಿ 100 ಬಟ್ಟೆ ಇರ್ತಾವೆ, ನಾವು 100 ನೋಡ್ತೀವಿ, ಒಂದೇ ತೊಗೋತೇವೆ. ನಾವು ಬೇಡಾಗೆ ಬೇಕಾದ ಒಂದು ತೊಗೋತೇವೆ. ನಾವು ಬೇಡದ್ದು ಮತ್ತು ತೊಗೊಳಕ್ಕೆ ಗಿರಿಕ್ ತಯಾರೇ ಇರ್ತದೆ ಅಲ್ಲಿ. ಅರೇ ಸುಖ ದುಃಖಗಳು ಇವಿಲ್ಲ. ಅವರವರ ಬಗೆಯಿಂದ ಅವರ ಮನಸ್ಸಿಗೆ ಅನುಕೂಲ ಅನ್ನಿಸ್ತು ಸುಖ, ಪ್ರತಿಕೂಲ ಅನ್ನಿಸ್ತು ದುಃಖ. ಸುಖ ದುಃಖಗಳು ಇದಮಿತ್ತಂ, ಇದು ಹಿಂಗೆ, ಇದಕ್ಕೇ ಸುಖ, ಇದರಿಂದನೇ ಸುಖ ಅಂತ ನಮ್ಮ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ. ಬಗೆಯಿಂದೆ ಕೂವಲದಳ ನೇತ್ರೆ, ಕಮಲದಂತೆ ವಿಕಸಿತವಾದ ನೇತ್ರವುಳ್ಳ ಮೇತ್ರೆಯಾಗಿ ಕೇಳು ಜನ ಹುಚ್ಚದ. ಸುಖ ಅನ್ನೋದು ಪ್ರಪಂಚದೊಳಗೆ ಎಲ್ಲತ್ತೂ ಇಲ್ಲ. ಮತ್ತು ಸುಖ ಅಂತಾರಲ್ರಿ, ಹೆಸರಿಟ್ಟರೆ ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು. ಹೇಳಿದ್ರು ದುಃಖಕ್ಕೆ ಒಂದು ಹೆಸರಿಟ್ಟಾರೆ. ಯಾರು ನೋಡ್ರಿ ಇಲ್ಲ ನಿಮಗೆ ಲಗ್ನದಾಗ ಹೆಸರು ಕೂಡಲಿಲ್ಲ, ಏಕನಾಡಿ ಬಂತು ಅಂದ್ರೆ ಹೆಸರು ಬೇರೆ ಇಡ್ತಾರೆ. ಹೆಸರು ಬೇರೆ ಇಡ್ತಾರೆ. ಅವ್ರ ಮನ್ಯಾಗ ಪೋರಿ ಹೆಸರು ಇಟ್ಟಾರೆ ಸಂಗಮ. ಆ ಸಂಗಮ್ಗೆ ಏನಪ್ಪ ಅಂತ ಕೇಳಿದರೆ ಇವನಿಗೆ ಅದಕ್ಕೆ ಏಕನಾಡಿ ಬಂತು. ಅವರಂದ್ರೆ ಹುಡುಗಿಯರೇ ಪಸಂದ ಅದ, ಮದುವೆಯರೇ ಮಾಡಬೇಕು. ಏಕನಾಡಿ ಬಂದು ಏನು ಮಾಡಬೇಕು? ಆಕೆಗೆ ಬಂಗಾರವ ಅಂತ ಹೆಸರು ಇಡ್ತಾರೆ. ಬಂಗಾರವ ಅಂತ ಇಟ್ಟರೆ ನಾಡಿ ಬೇರೆ ಅದು ಮದುವೆ ಆಯಿತು. ಆ ಬಂಗಾರವ ಯಾರು? ಸಂಗಮನೇ ಬಂಗಾರವ. ಬಂಗಾರವೇಲಿ ಹೊಸದಕ್ಕಿಲ್ಲ. ಇಟ್ಟೆ ನಾಮ ಚೇಂಜ್ ಆಯಿತು, ವಸ್ತು ಅದೇ ಅದ. ಹಂಗೆ ಈ ದುಃಖ ಅಂತಕ್ಕಂಥ ಸಂಘವ್ಗ ನಿಮ್ಗೆ ಬೇಕಾಯ್ತಲ್ಲ, ಅದೇ ಪೋರಿ ಬೇಕಾಯ್ತು ನಿಮ್ಗೆ. ಒಯ್ರಿ ಇಡ್ರಿ ಬಂಗಾರಮ್ಮ ಅಂತ ಹೆಸರು. ಹಂಗೆ ದುಃಖಕ್ಕನೇ ಸುಖ ಅಂತ ಯಾರು ಗಂಡು ಮನೆಯವ್ರು ಹೆಂಗೆ ಹೆಸರು ಬದಲಿಸ್ತಾರೆ, ಹಂಗೆ ಬುದ್ಧಿಹೀನರು ದುಃಖಕ್ಕನೇ ಹೆಸರು ಬದಲಿಸೋರು ಸುಖ ಅಂತ ಇಟ್ಕೋ. ಯಾರು ಹೇಳ್ತಾರೆ ನೀನು ಇಟ್ಕೋ, 2 ದಿನ ಇಟ್ಕೋತೀಯಪ್ಪ ನೀ, 2 ದಿನ ಉಳಿತಿ. ಜನ್ಮ ನಕ್ಷತ್ರ ಬೇರೆ ಅದ ಗೊತ್ತಾಗಿಲ್ಲ ನಿನಗೆ. ಸುಖ ದುಃಖ ಅದ್ರ ಮೇಲೆ ಬರ್ತಾವೆ, ಅದ್ರ ಮೇಲೆ ಹಾಳಾಗ್ತೀನಿ. ಅದಕ್ಕೆ ಅಂತಾರೆ ಶಾಸ್ತ್ರದಾಗ, ಹೆಸರು ಮಾಡಿದ ಮಾತ್ರಕ್ಕೆ ವಸ್ತು ಬದಲಾಗುವುದಿಲ್ಲ. ದುಃಖ ಅನ್ನೋದು ಮೂಲದ, ಅದರ ಹೆಸರ ನಿನಗೆ ಬೇಕಾಗಿ ಸುಖ ಅಂತ ಇಟ್ಕೊಂಡ್ರೆ ಅದಕ್ಕೆ ಯಾರೇನು ಮಾಡೋದಪ್ಪ? ಇಟ್ಕೋ, ಅದ ದುಃಖೆ ಇಟ್ಕೋ. ಯಾಕಂದ್ರೆ ಅದು ಒಮ್ಮೆ ಪ್ರಕಟ ಆಗ್ತದೆ. ನಮ್ಮ ಮುಧೋಳ ಮಹಾರಾಜರು ಏನಪ್ಪ ಅಂತ ಕೇಳಿದ್ರೆ ಬ್ಯಾಟಿಗೆ ಹೋಗಿರಂತ. ಅಡವ್ಯಾಗ ಒಂದು ಬ್ರಹ್ಮರಾಕ್ಷಸ ಇತ್ತಂತ. ಆ ಬ್ರಹ್ಮರಾಕ್ಷಸ ರಾಜರು ಬ್ಯಾಟಿಗೆ ಬಂದ ಕಾಲಕ್ಕೆ ಸುಂದರ ಹೆಣ್ಣಾಗಿ ಕುಂತ. ರಾಜ ಬ್ಯಾಟಿಗೆ ಹೋಗಿ ನೋಡ್ದ, ಏನು ಸುಂತ ಅದೇಪ್ಪ ಮನಸ್ಸಾಯ್ತು. ನೀ ಅಡವ್ಯಾಗ ಇಲ್ಲಿ ಯಾಕಿದ್ದಿ ಯಾರು ಅಂತ ಕೇಳಿದ್ರೆ, ಇಲ್ರಿ ನಾನೊಬ್ಬ ಹಿಂಗೆ ರಾಜಕುಮಾರ್ ನಂಗೆ ಯಾರು ಬಿಟ್ಟು ಹೋಗ್ಯಾರ, ನಾ ಇಲ್ಲೇ ಬೆಳೆದೀನಿ. ನೀ ಅಡವ್ಯಾಗಿರಕ್ಕೆ ಹೋಗಿದ್ದೀಯೇನು ನಡಿ ಅಂತ ಕರ್ಕೊಂಡು ಹೋದ್ರು.
ಅದು ಬ್ರಹ್ಮರಾಕ್ಷಸ ಹೋಯ್ತು ಮನೆಯಾಗ ಅಂತ ಏನು ಸುಂದರ ಸಂಸಾರ ಮಾಡಿದ ಕೂಸಾಯಿತು ಅದರದೇ ವಂಶದ್ರಿ ಈಗ ಕೂಸಾಯಿತು ಅಕಸ್ಮಾತ್ ಅಲ್ಲಿ ಗದಗಿನ ಯಾತಾಳ ಚನ್ನಬಸಪ್ಪ ಅಂತ ಈ ಭೂತ ವಶ ಮಾಡ್ಕೊಂಡವಿದ್ದ ಅವನ ಮನೆ ಇನ್ನೂ ಅದ ಅವ ಅಕಸ್ಮಾತ್ ಅವ ಅರಿವಿ ನೇಯ್ತಿದ್ದ ರೇಷ್ಮೆ ಸೀರೆ ನೇಯ್ದು ಮಾರ್ತಿದ್ದ ಅದರಿಂದ ಭೂತಗಳ ಕಡೆಯಿಂದ ನೇಯ್ತಿದ್ದ ಅವ ಅದು ಏನಪ್ಪ ಅಂತ ಕೇಳಿದ್ರೆ ಸೀರೆ ಮಾರ್ಕೋತ ರಾಜನ ಮನೆಗೆ ಬಂದ ಭಾರಿ ಸೀರೆ ರೇಷ್ಮೆ ಸೀರೆಗಳು ಅವ ಅಂದ ಇದು ತೋರಿ ಅಂತಂದ ಎಲ್ಲ ರಾಜರ ಮನೆಗೆ ಮಾರ್ತೀನಿ ತೋರಿ ಅಂದ ಸೀರೆ ನನಗೆ ಗೊತ್ತಾಕದಪ್ಪ ನಮ್ಮ ರಾಣಿ ಸಾಹೇಬ್ ಕೇಳಿಸ್ತೀನಿ ಅಂತ ತಿಳ್ಕೊಂಡು ಸೀರೆ ಕೊಟ್ಟು ಕಳ್ಸ ನೋಡಕ್ಕೆ ಅದು ಭೂತ ರಾಕ್ಷಸ ಆ ಸೀರೆ ನೋಡ್ತು ಇದ್ರಾಗ ಏನಾದ್ರು ಕೂದಲದ ಅಂತ ಎಳೆ ಹರಿದ್ರೆ ಎಳೆ ಜೋಡಿಸ್ತಾರಲ್ರಿ ಹಂಗೆ ಭೂತ ಹೋದ ಕಾಲಕ್ಕೆ ಕೂದಲ ಜೋಡಿಸಿದಂಥವು ನಾವು ರಾಣಿ ವಾಲ್ಲ ಅಂತ ಅಡ್ರಿ ಇದು ಕೂದಲದ ಅಂತ ಅಂದ ಇದು ಕೂದಲು ಅನ್ನೋದು ಗೊತ್ತಾಗಿದೆ ಅಂದರೆ ಇದು ಬಹುಶಃ ಮನುಷ್ಯ ಇದ್ದಂಗೆ ಕಾಣ್ತಿಲ್ಲ ಅಂದವ ರಾಜಾರ ಒಂದು ಮಾತು ಹೇಳ್ಬೇಕಂತೀನಿ ಕೇಳ್ಯಾರ ಏನು ನೀವು ರಾಣಿ ಅಂತಕ್ಕೆ ಹೋಗ್ತೀರೇನು ರಾಣಿ ಅಂತಕ್ಕೆ ಹೋಗಿ ಮತ್ತೆ ಯಾರಂತಕ್ಕೆ ಹೋಗ್ತಾರೋ ಟೈಮ್ ಅದ ಹಂಗೆ ಟೈಮ್ ಅದ ರೀ ಆ ಟೈಮ್ಗೆ ಹೋಗ್ತೇವೆ ಒಂದು ಟೈಮ್ ಬಿಟ್ಟು ಹೋರಿ ಅನ್ನೋ ಟೈಮ್ ಬಿಟ್ಟು ಹೋರಿ ಅಂದ ಆಯ್ತಪ್ಪ ಅಂದ ಒಂದು ದಿವಸ ರಾಜ ದಿನ 10 ಗಂಟೆಗೆ ಹೋಗ್ತಿದ್ದ 1 ಗಂಟೆಗೆ ಹೋಗ್ತಿದ್ದ ಅವಾಗ 1-2 ತಾಸು ಮೊದಲು ಹೋದ ರಾಜ ಮೊದಲು ಹೋದ್ರೆ ಕೂಸಾಗಿತ್ತು ಒಂದು ಆ ಕೂಸು ಏನಪ್ಪ ಅಂದ್ರೆ ಮತ್ತೊಂದು ಕೊಲೆಗೆ ಆಕೆ ಒಂದು ಕೊಲೆಗಿತ್ತು ಆ ಕೂಸು ಅಳುದು ಏನಪ್ಪ ಅಂತ ಕೇಳಿದ್ರೆ ಅಳುದು ನೋಡಿ ರಾಕ್ಷಸ ಏನು ಮಾಡ್ತು ಅಂತಂದ್ರೆ ಖುಷಿಗೆ ಎತ್ತಬೇಕಂತ ಈ ಕೊಲೆ ಅಂದು ಕೈಯ ಆ ಕೊಲಿಗೆ ಹೋಯ್ತಿರೋದು ಹೋಗಿ ಕೂಸು ಹಿಂಗೆ ತೊಗೊಂಡು ಬರೋದು ರಾಜ ನೋಡ್ದ ಯಪ್ಪೋ ಅಂದವ ಆ ಕೈ ಜೊತೆಗೆ ಒಳಗೆ ಹೋದಾಗ ಕೂದಲು ಬಿಚ್ಚಿ ಕೂತಿತ್ತದು ಓಡಿ ಹೊಳ್ಳಿ ಬಂದವ ರಾಜ ತುರಂತ ಬಂದು ಏನಪ್ಪ ಅಂತ ಕೇಳಿದ್ರೆ ಕರೆಯಾಗಿ ಕಳ್ಸೋಂಥ ಚನ್ನಬಸಪ್ಪಗೆ ಬಂದ ಕೂಡಲೇ ರಾಕ್ಷಸದ ಇಲ್ರಿ ಅಂದ ಅದಕ್ಕೆ ನಾನು ನಿಮ್ಗೆ ಹೇಳೀನಿ ಇದು ರಾಕ್ಷಸ ಹೆಂಗೆ ಮಾಡಬೇಕು ಇದಕ್ಕೆ ಒಯ್ಯೋಯಪ್ಪ ಹೊರಗೆ ಅಂದ ಇದಕ್ಕೆ ಹೊರಗೆ ಹೆಂಗೆ ಒಯ್ಯಬೇಕು ಹೆಂಗೆ ಹೋಗ್ತಾರೆ ನಾವು ಒಯ್ತೀನಿ ತೋರಿ ನಾನು ಇದು ಹೋಗ್ಯದಂತ ನನಗೆ ಹೆಂಗೆ ಗೊತ್ತಾಗಬೇಕು ಅಂದ್ರೆ ನಿಮ್ಮ ಮಹಾದ್ವಾರ ಬಿತ್ತು ಅಂದ್ರೆ ನಿಂತ ಬಿತ್ತು ಅಂದ್ರೆ ಹೋಗ್ಯಾದ ತಿಳ್ಕೋರಿ ಅಂದ ಅದಕ್ಕೆ ಮಂತ್ರ ವಶ ಮಾಡಿಕೊಂಡು ತೊಗೊಂಡು ಹೋಗ್ಯಾನಂತ ಕತೆ ಹೇಳ್ತಿರ್ತಾರೆ ಅದೇ ವಂಶಜಲ್ಲ ಅಂತ ಅದ ರಾಕ್ಷಸ ಹೆಂಗೆ ಕಾಣ್ತೀರಿ ಅವನಿಗೆ ಸುಂದರ ಸ್ತ್ರೀ ರಾಣಿ ಆಯಿತು ಅಸಲಿಗೆ ಗೊತ್ತಾಯ್ತಂದ್ರೆ ರಾಜ ಆಕೆ ಬಾ ಅಂದ್ರೂ ಹೋಗಿಲ್ಲವ ಆಕೆ ಭಾರಿ ನೋಡಕ್ಕೆ ತಯಾರಿಲ್ಲ ಹಂಗೆ ಈ ದುಃಖ ರಾಕ್ಷಸ ನಮ್ಮ ಸುಖದಂಗೆ ಕಂಡದ್ರಿ ನಾವು ಮತ್ತು ನನ್ನ ಹೆಂಡ್ತಿ ನಮ್ಮ ಅಕ್ಕ ಮತ್ತು ಇರಲೇ ಅಂತೇವೆ ಈ ಶರೀರ ಬೇಕೇ ಈ ಶರೀರ ನಂದೇ ಇದಂದೇ ಯಾಕೆ ಮನುಷ್ಯನಿಗೆ ತಿಳುವಳಿಕೆ ಇಲ್ಲದಕ್ಕೆ ಹಿಂಗಾಗ್ತದೆ ಭ್ರಮೆಯಿಂದ ಅದಕ್ಕೆ ಹೇಳಿದ್ರು ಅವರು ಅಜ್ಞಾನ ಭ್ರಮೆಯಿಂದ ಕೂಡಿಕೊಂಡ ಮನುಷ್ಯ ದುಃಖಕ್ಕನೇ ಸುಖ ಅಂತ ತಪ್ಪು ತಿಳುವಳಿಕೆ ಮಾಡಿಕೊಂಡಾನೆ ಆದ್ದರಿಂದ ಅವರು ದುಃಖವನ್ನು ತತ್ಸುಖವೆಂಬರು ಅರಿಯದೆ ಮೈತ್ರೇಯಿ ಕೇಳು ಹೇ ಮೈತ್ರಾದೇವಿ ಬುದ್ಧಿಹೀನರು ಭ್ರಾಂತರು ದುಃಖಕ್ಕನೇ ಸುಖ ಅಂತ ತಿಳ್ಕೊಂಡ ಈ ಸುಖದ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋದ್ರೆ ನಿನಗೆ ಗೊತ್ತಾಗ್ತದೆ ಏನದ ಇದು ದುಃಖನೇ ಅದ ನಾನು ತಪ್ಪು ತಿಳ್ಕೊಂಡಿನಿ ಅಂತ ಗೊತ್ತಾಗ್ತದೆ ಹಾಗಾದರೆ ನಾ ಯಾರು ಶರೀರ ನಾ ಅಲ್ಲ ಅಂತೀರಿ ಶರೀರ ನಂದು ಅಲ್ಲ ಅಂತೀರಿ ಶರೀರ ನಾನು ನಂದು ಅನ್ನೋದ್ರೆ ದುಃಖ ಬಂದ ಅಂತೀರಿ ಹಾಗಾದ್ರೆ ನಾ ಯಾರು ಅಂದ್ರೆ ಹೇಳ್ತಾರೆ ತನು ವಿರಹಿತನು ನೀನಿದೆ ಶರೀರ ಇಲ್ಲ ಅತನು ಅಶರೀರಿ ನಿರ್ದೇಹಿ ನೀತಿ ನಿನಗೆ ಶರೀರ ಇಲ್ಲ ನೀನು ಕ್ಷೇತ್ರ ಅಲ್ಲ ಕ್ಷೇತ್ರಜ್ಞ ಇದ್ದಿ ನೀನು ಶರೀರ ಅಲ್ಲ ಅಶರೀರಿ ಇದ್ದಿ ನೀ ಅನಾತ್ಮ ಅಲ್ಲ ಆತ್ಮ ಇದ್ದಿ ಅದಕ್ಕೆ ತನು ವಿರಹಿತನು ತನುವಿಗದ ಜನ್ಮದ ತನುವಿಗದ ಮರಣದ
ಆದರೆ ನಿನಗೆ ಜನ್ಮನೂ ಇಲ್ಲ, ನಿನಗೆ ಮರಣನೂ ಇಲ್ಲ. ನೀ ಅಜನ್ಮ ಇದ್ದಿ. ಅಜಮವ್ಯಯಂ, ಅಜ ಅವ್ಯಯ ಇದ್ದೀನಿ. ಅದಕ್ಕೆ ನೀನು ತನು ವಿರಹಿತನು. ಮತ್ತೆ ಹೆಂಗಿದ್ದಿ? ಅವಿಕಾರಿ. ಶರೀರ ವಿಕಾರಿ ಅದ, ಷಡ್ಭಾವ ವಿಕಾರದಿಂದ ಕೂಡಿಕೊಂಡದ. ನೀ ಹೆಂಗಿದ್ದಿ? ನಿನಗೆ ಹುಟ್ಟಿಲ್ಲ, ನಿನಗೆ ಜನ್ಮ ಇಲ್ಲ, ನಿನಗೆ ಮರಣ ಇಲ್ಲ, ನಿನಗೇನೂ ಇಲ್ಲ. ನೀನು ಒಳಗೆ ಇದ್ದಿ. ಕೌಮಾರಂ ಯೌವನಂ ಜರ. ನೀನು ಇವೆಲ್ಲಕ್ಕೆ ವಿಲಕ್ಷಣವಾಗಿ ನೀ ಆತ್ಮ ಇದ್ದಿ. ಅದಕ್ಕೆ ನೀ ಹೆಂಗಿದ್ದಿ? ಅವಿಕಾರಿ. ಮತ್ತೆ ಹೆಂಗಿದ್ದಿ? ಅಚಲನು. ಶರೀರ ಏನದ ಹೋಗ್ತದೆ, ಅಚಲ ಅಂದ್ರೆ ಸ್ಥಿರ ಇದ್ದ. ಅಚಲ ಸ್ಥಿರ. ಅಚಲೋಯಂ ಹೇಳಲು ಸನಾತನ. ತಾನು ಅಚಲ ಸನಾತನ ವೇದ ಹೇಳ್ತದೆ. ಅದಕ್ಕೆ ಹೇಳಿದ್ರು ಅವರು, ನೀ ಹೆಂಗಿದ್ದಿ ಅಂದ್ರೆ ಅಚಲನು. ಅಚಲ ಅಂದ್ರೆ ಸ್ಥಿರ, ಇದ್ದಂಗೆ ಇರವ, ಏನೂ ಹೆಚ್ಚು ಕಡಿಮೆ ಇಲ್ಲ. ಅದಕ್ಕೇನಂತಾರೆ? ಅಚಲ ಇದ್ದಿ ನೀನು. ಶರೀರ ಹೆಂಗದ? ಬರ್ತದ, ಹೋಗ್ತದೆ. ಇದು ಚಲಾಯಮಾನ ಅದ. ಈಗ ಏನಪ್ಪ, ತನು ವಿರಹಿತನು, ನಿರ್ವಿಕಾರಿಯು, ಅಚಲನು ಅಂತ ಹೇಳಿಸಿಕೊಳ್ಳುವಂತಹ ಆತ್ಮನಿಗೆ ಆತ್ಮ ಹೆಂಗದ? ಅವ ನ ಜಾಯತೆ ಮರೆತೆ ಅದನ ಶಾಸ್ತ್ರ. ಆತ್ಮ ಏನಪ್ಪ ಅಂತ ಕೇಳಿದ್ರೆ ಸದಾ ಇರತಕ್ಕಂಥವನು ಆತ್ಮ ಅದಾನೆ. ಅದಕ್ಕೆ ಅಂಥವನಿಗೇನಪ್ಪ ಅದಕ್ಕೆ ಆತ್ಮನಿಗೆ ತತ್ತನು ದುಃಖ, ಆ ಶರೀರ ದುಃಖ. ಅದು ಶರೀರ ತನು, ಅದು ಆಕಾರದ ವಿಕಾರ ಅದ, ಅದು ಚಲಾಯಮಾನವಾದ, ಅದು ಹುಡ್ತದ, ಅದು ಸಾಯ್ತದ. ಆತ್ಮ ಹೆಂಗದಾನ? ಸ್ಥಿರ ಅದಾನ, ಅಚಲ ಅದಾನ, ಅವ ಅಜನ್ಮ ಅದಾನ ಮತ್ತು ಮರಣರಹಿತ ಅದಾನ ಆತ್ಮ. ಅದಕ್ಕೆ ಹೇಳಿದ್ರು ಅವರು, ಅಂಥ ಆತ್ಮನಿಗೆ ತತ್ವ ದುಃಖ, ಆ ಶರೀರದಲ್ಲಿ ಆಗತಕ್ಕಂಥ ದುಃಖಗಳು ಅವೇನಪ್ಪ ಅಂತ ಕೇಳಿದರೆ ಏನವು? ಜನನ ಮರಣ ಶೋಕ ಭಯ ಬಂಧವು ಎಂಬಿವು ಎಳ್ಳೆನಿತಿಲ್ಲವೂ ಅವಲೇ. ಶರೀರದಲ್ಲಿ ಏನಾಗತಕ್ಕಂಥ ಜನ್ಮ ಮರಣ ದುಃಖ ಅವು ಕಿಂಚಿನ ಮಾತ್ರ, ಎಳ್ಳಂದ್ರೆ ಕಿಂಚಿನ ಮಾತ್ರವಾದರೂ ಕೂಡ ಆತ್ಮನಿಗಿಲ್ಲ. ಅವೆಲ್ಲ ಶರೀರಕ್ಕೆ ಅದಾವ. ವಿಕಾರದ, ಛಲ ಅದ, ಹುಟ್ಟದ, ಸಾವು ಅದ ಶರೀರಕ್ಕೆ. ಪರಂತು ಶರೀರ ಇಲ್ಲದೆ ಇರತಕ್ಕಂಥ ಅಚಲನಾದ ಆತ್ಮನಿಗೆ ಅವು ಕಿಂಚಿನ್ ಮಾತ್ರವಾದರು. ಎಳ್ಳಟ್ಟು ಅವೇನಪ್ಪ ಅಂತ ಕೇಳಿ ಅವು ಇಲ್ಲ. ಅವು ಯಾವ ಕೂಡ ಬಂಧ ಅನ್ನತಕ್ಕಂಥದ್ದಿಲ್ಲ. ಅವಲೇ ಕೇಳು ಅರಿದಂದು. ಯಾವಾಗಿಲ್ಲ? ಅರಿತಾಗ. ಆತ್ಮನನ್ನು ಅರಿತಾಗ ಅನಾತ್ಮದ ಯಾವ ಸಂಬಂಧವೂ ಕೂಡ ಇಲ್ಲ. ಆತ್ಮ ಅಜನ್ಮ ಅದಾನೆ, ದುಃಖ ಶೋಕ ಭಯ ಅದಾನೆ. ಅಂಥವರಿಗೆ ತತ್ವಜ್ಞಾನಿ ಅಂತ, ಅಂಥವೇ ತತ್ವಜ್ಞಾನಿ ಅಂತ. ಯಾರು ಇವ್ಯಾವು ಕೂಡ ಅವನ ಸಂಬಂಧ ಇಟ್ಟಿಲ್ಲ. ಅಂಥವನಿಗೆ ಏನಪ್ಪ ಅಂತ ಕೇಳಿ ಸಮಸ್ತ ಕಾಮನೆಗಳನ್ನು ದುಃಖೇಶ್ವರ ವಿಘ್ನಮನ ಸುಖೇಶು ಘೃತಸ್ಪೃಹ ಭೀತರಾಗ ಭಯ ಕ್ರೋಧ ಸ್ಥಿತ ಹೀರು ಮುನಿರುಚ್ಯತೆ. ಅಂಥವನಿಗೆ ಅಂತ ದುಃಖ ಶೋಕ ಭಯ ಯಾವಿಲ್ಲ. ಎಲ್ಲದವ ಅವು? ಶರೀರದ ನಾನು ತಿಳ್ಕೊಂಡವರಲ್ಲ. ಎಲ್ಲದದು ಅದ, ಅದು ಹೋಯ್ತು ಅಂದ್ರೆ ಇಲ್ಲ. ಅದು ಅಂತ ಅದ, ಅದರ ಅಭಿಮಾನ ಮಾಡುವುದಾಗೆ ಅದ. ಅದಕ್ಕೆ ಅಕ್ಕ ಮಾದೇವಿ ಹೇಳಿದ್ರು ಭಾಳ ಚಂದ. ಏನು? ಹಣ್ಣು ಮೆದ್ದ ಬಳಿಕ ಆ ಗಿಡವನ್ನು ಆರುತ್ತರಿದಾಳೆ. ಗಿಡದಾಗ ಮಾವಿನ ಹಣ್ಣಾಗ್ಯಾವ, ಹೌದಲ್ಲ? ಅವರು ಯಾರಿಗಾರೆ ಮಾರೀರಿ, ಅವ ತೊಗೊಂಡಾನೆ. ಹಣ್ಣು ತೊಗೊಳತಕ್ಕ ಯಾರಿಗೆ ಆ ಗಿಡ ಸಂತ ಬರ್ಬಿಡಂಗಿಲ್ಲ, ಮಾಲಕನಿಗೂ ಬರ್ಬಿಡಂಗಿಲ್ಲ. ಹೌದಾ? ಮುಗೀತು, ಹಣ್ಣಿನ ಸುಗ್ಗಿ ಮುಗೀತಂದ್ರೆ ಕಾಯ್ತಾನೆ ಗಿಡವ. ಗಿಡ ಇಡಲ್ರಕ, ಗಿಡ ಕಡೆಯಲ್ರಕ, ಅವನಿಗೇನು ಸಂಬಂಧ?
ಹಣ್ಣು ಮೆದ್ದ ಬಳಿಕ ಆ ಗಿಡವನ್ನು ಆರು ತರಿದೊಡೇನು, ಹೆಣ್ಣು ಬಿಟ್ಟ ಬಳಿಕ ಆಕೆಯನ್ನು ಯಾರು ಕೂಡಿದರೇನು. ನಮ್ಮ ಹೆಂಡ್ತಿ ಅದ ಮಾಡ್ಕೊಂಡೆ, ನಾವು ಬಿಟ್ಟೆ ಫಾರಿಕತಿ ಕೊಟ್ಟ ಮೇಲೆ ಆಕೆ ಯಾರಿಗೆ ಮಾಡ್ಕೊಂಡಾಳೆ, ಆರಾಮದಾಳೆ ಇಲ್ಲ, ನಮಗೇನು ಸಂಬಂಧ ರೀ, ನಮಗೇನು ಸಂಬಂಧ. ಬಿಟ್ಟಿದ್ದೇವೆ, ಫಾರಿಕತಿ ಕೊಟ್ಟಿದ್ದೇವೆ, ನಮಗೇನು ಸಂಬಂಧಕ್ಕೆ ಏನು ಮಾಡ್ತಾಳೆ, ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನಾವೊಂದು ಹೊಲನೇ ಮಾರಿಬಿಟ್ಟೇವೆ ಅಂದ್ರೆ ಅಲ್ಲಿ ದನ ಕಾಯಕ್ಕೆ ಹೋಗ್ತೀವಿ, ಏನು ಬಿತ್ತಕ್ಕೆ ಹೋಗ್ತೀವಿ, ಏನೇನು ಮುಗಿದೋಯ್ತದು. ಸಂಬಂಧ ಕಳ್ಕೊಂಡೇವೆ, ಹೊಲ್ದು ಹೆಣ್ಣಿನ ಸಂಬಂಧ ಕಳ್ಕೊಂಡಿದ್ದೇವೆ, ಹೊಲದ ಸಂಬಂಧ ಕಳ್ಕೊಂಡಿದ್ದೇವೆ, ಹೌದಲ್ರಿ. ಹಾಗೆ ಈ ಶರೀರ ಸಂಬಂಧ ಕಳ್ಕೊಂಡಿದ್ದೇವೆ. ಇದು ನಾನು ಅಲ್ಲ, ನಂದು ಅಲ್ಲ. ಇದ್ರಿ ಏನು ಸುಖನೋ ಏನು ದುಃಖ ನಮಗೇನು ಗೊತ್ತರಿ. ಸುಖ ದುಃಖ ಅದಕ್ಕೆ ಎಲ್ಲ ನಮಗೇನು ಸಂಬಂಧ, ನಮ್ಗೆ ಸಂಬಂಧ ಇಲ್ಲ. ಅದಕ್ಕಂತಾರೆ ಅವ್ರೇನಪ್ಪ ಅಂದರೆ, ಇವೆಲ್ಲವನ್ನು ನಾವು ತಿಳ್ಕೊಂಡಿದ್ದರಿಂದ ಮರಣ ಶೋಕ ಭಯ ಬಂಧವೆಂಬುವು ಎಳ್ಳಿನಂತೆ ಇಲ್ಲವು ಅವಲೆ ಕೇಳು ಅರಿದಂದು. ಯಾವಾಗ ಈ ದೇಹಕ್ಕೆ ವಿಲಕ್ಷಣವಾಗಿ ನಾನು ನಿರ್ದೇಹಿ ಆತನು ಇದ್ದೀನಿ ತಿಳ್ಕೊತಾನೆ, ಆಗ ಶರೀರದಲ್ಲಿ ಆಗತಕ್ಕಂಥ ದುಃಖಾದಿಗಳು ಅದು ನಮಗೆ ಏನು ಸಂಬಂಧ ಇಲ್ಲ, ಬಿಟ್ಟಿದೆ, ಅದು ಬಿಟ್ಟಿದೆ, ನಮಗೇನು ಸಂಬಂಧನಿಲ್ಲ. ಮಾರ್ಕೊಂಡ ಮೇಲೆ ಆ ಮನೆ ಹೋದ ನಮಗೇನು ಸಂಬಂಧ, ಬಿಟ್ಟು ಬಳಕೆ ಆ ಹೆಣ್ಣಿಂದು ಮಾನ ಅಪಮಾನ ನಮಗೇನು ಸಂಬಂಧ, ಹಣ್ಣು ತಿಂದ ಮೇಲೆ ಆ ಗಿಡ ನಮಗೇನು ಸಂಬಂಧ. ಹಂಗೆ ಈ ಶರೀರವು ನಾನು ಅಲ್ಲ, ನಂದು ಅಲ್ಲ ಅಂದಮೇಲೆ ಈ ಶರೀರದಲ್ಲಿ ಆಗತ ಸುಖ ದುಃಖಗಳಿಗೆ ನನಗೇನು ಸಂಬಂಧ ಇಲ್ಲ. ಆದ್ದರಿಂದ ನೀನು ಇಲ್ಲಿ ಆಗಿರ್ತಕ್ಕಂಥ ವ್ಯವಹಾರಗಳು ನಿನ್ನ ಮೇಲೆ ಹಾಕೋಬೇಡದು, ಇದು ನನಗೆ ಸಂಬಂಧ ಇಲ್ಲ. ಇದಕ್ಕೆ ವಿಲಕ್ಷಣವಾದ ಸಾಕ್ಷಿ ಚೇತ ನಿರ್ಗುಣ ಪರಮಾತ್ಮ ನಾ ಇದ್ದೀನಿ ಅಂತ ತಿಳ್ಕೋ, ಅಂದ್ರೆ ನೀನು ಸುಖಿ ಆಗ್ತೀನಿ ಅಂತ ಹೇಳ್ತಾರೆ. ಮುಂದೆ ನಾಳೆ जय मंगलम जय नमः पार्वती शिव हर हर महादेव।